HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಮಳೆ ಹಾನಿ ತಡೆಗೆ ತುರ್ತು ಕ್ರಮ. ಹಾಸನ ಕ್ಷೇತ್ರದಲ್ಲಿ ಹಾನಿಗೊಳಗಾದ ಶಾಲೆ, ರಸ್ತೆ, ಆಸ್ಪತ್ರೆಗಳ ದುರಸ್ತಿಗೆ ಆದ್ಯತೆ. ಪರ್ಯಾಯ ಬೆಳೆ ಬೆಳೆಯಲು HP ಸ್ವರೂಪ್ ಸಲಹೆ. ಮಳೆ ಹಾನಿ ವರದಿ ನೀಡಲು ಅಧಿಕಾರಿಗಳಿಗೆ ಶಾಸಕರ ಸೂಚನೆ. ಸಾಮಾಜಿಕ ಹೋರಾಟದ ಜೀವಂತ ದಂತಕಥೆ ಡಾಕ್ಟರ್ ವೈಎಸ್ ವೀರಭದ್ರಪ್ಪರಿಗೆ ಜುಲೈ 12ರಂದು ಅಭಿನಂದನೆ. ಸೇವಾರತ್ನ ಕೃತಿ ಲೋಕಾರ್ಪಣೆ. ಮಠಾಧೀಶರು, ಜನಪ್ರತಿನಿಧಿಗಳು, ಸಾಹಿತಿಗಳು, ಸಾಮಾಜಿಕ ಸಂಘಟನೆಗಳು ಭಾಗಿ. ಬೇಲೂರು ದೇಗುಲದ ಹುಂಡಿ ಎಣಿಕೆಯಲ್ಲಿ ಭದ್ರತಾ ಲೋಪ ಆರೋಪ. ಪಾರದರ್ಶಕ ತನಿಖೆಗೆ ಸಾರ್ವಜನಿಕರ ಹಾಗೂ ವಿಶ್ವ ಹಿಂದೂ ಪರಿಷತ್, ಭಜರಂಗ ದಳ ಆಗ್ರಹ. ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿ ಭದ್ರತಾ ಸಿಬ್ಬಂದಿಯ ಕೊರತೆ. ಹಾಸನ ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿರುವ ಉತ್ತಮ ಮಳೆ ಕೃಷಿ ಚಟುವಟಿಕೆಗಳಿಗೆ ಅನುಕೂಲಕರ ವಾತಾವರಣ ನಿರ್ಮಿಸಿದ್ದು, ಮತ್ತೊಂದೆಡೆ ಮಳೆಯಿಂದ ಉಂಟಾಗಿರುವ ಹಾನಿಯನ್ನು ತ್ವರಿತವಾಗಿ ಸರಿಪಡಿಸಲು ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕೆಂದು ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕ HP ಸ್ವರೂಪ್ರಕಾಶ್ ಅಧಿಕಾರಿಗಳಿಗೆ ಸೂಚನೆ, ಸಲಹೆ ನೀಡಿದ್ದಾರೆ. ಹಾಸನ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಾಸನ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಗುರುವಾರದಂದು ಮಳೆ ಹಾನಿ, ಕುಡಿಯುವ ನೀರು, ಕೃಷಿ ಮತ್ತು ಸಾರ್ವಜನಿಕ ಮೂಲಸೌಕರ್ಯಗಳ ಕುರಿತು ನಡೆದ ಪರಿಶೀಲನಾ ಸಭೆಯ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಮೆಕ್ಕೆಜೋಳ, ಇತರೆ ಬೆಳೆಯಿಂದ ರೈತ ನಷ್ಟ ಅನುಭವಿಸುತ್ತಿದ್ದು, ಪರ್ಯಾಯ ಬೆಳೆ ಬೆಳೆಯುವಂತೆ ಸೂಚನೆ, ಸಲಹೆ ನೀಡಿದರು. ಗ್ರಾಮೀಣ ಭಾಗದಲ್ಲಿ ಅಂಗನವಾಡಿ ಕೇಂದ್ರಗಳು, ಶಾಲಾ ಕಟ್ಟಡಗಳು, ರಸ್ತೆ ಮತ್ತು ಆಸ್ಪತ್ರೆಗಳ ಮೇಲೆ ಮಳೆ ಪರಿಣಾಮ ಕಂಡುಬಂದಿದೆ. ತುರ್ತು ದುರಸ್ತಿ ಕಾರ್ಯಗಳಿಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ. ಹಾನಿಗೆ ಒಳಗಾದ ಸಾರ್ವಜನಿಕ ಕಟ್ಟಡಗಳ ದುರಸ್ತಿಗಾಗಿ ನಿಯಮಾನುಸಾರ ತಲಾ 2 ಲಕ್ಷ ರೂಪಾಯಿವರೆಗೂ ವೆಚ್ಚ ಮಾಡುವ ಅವಕಾಶವಿದೆ. ಅಧಿಕಾರಿಗಳು ಸ್ಥಳ ಪರಿಶೀಲಿಸಿ ವಿಳಂಬವಿಲ್ಲದೆ ಕಾಮಗಾರಿ ಆರಂಭಿಸಬೇಕೆಂದು ಸೂಚಿಸಲಾಗಿದೆ ಎಂದರು. ಮಳೆಗಾಲದ ಸಂದರ್ಭದಲ್ಲೂ ಕುಡಿಯುವ ನೀರಿನ ಪೂರೈಕೆಯಲ್ಲಿ ವ್ಯತ್ಯಯವಾಗದಂತೆ ವಿಶೇಷ ನಿಗಾ ವಹಿಸಲಾಗಿದೆ. ನಗರದ ಕೆಲವು ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾದ ಹಿನ್ನೆಲೆ ಈಗಾಗಲೇ ಹೇಮಾವತಿ ಜಲಾಶಯದಿಂದ ನೀರು ಪೂರೈಕೆಗೆ ಅಗತ್ಯ ವ್ಯವಸ್ಥೆ ಮಾಡಲಾಗಿದೆ ಎಂದು ಶಾಸಕರು ತಿಳಿಸಿದ್ದಾರೆ. ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗಿರೀಶ್, ತಹಸೀಲ್ದಾರ್ ಗೀತಾ ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದು, ಮಳೆ ಹಾನಿ ತಡೆ, ಕೃಷಿ ಪರಿಸ್ಥಿತಿ, ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಗ್ರಾಮೀಣ ಮೂಲ ಸೌಕರ್ಯಗಳ ಕುರಿತು ಸಮಗ್ರವಾಗಿ ಚರ್ಚಿಸಿದರು. ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗಿರೀಶ್, ತಹಸೀಲ್ದಾರ್ ಗೀತಾ ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದು, ಮಳೆ ಹಾನಿ ತಡೆ, ಕೃಷಿ ಪರಿಸ್ಥಿತಿ, ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಗ್ರಾಮೀಣ ಮೂಲ ಸೌಕರ್ಯಗಳ ಕುರಿತು ಸಮಗ್ರವಾಗಿ ಚರ್ಚಿಸಿದರು. HCN ನ್ಯೂಸ್ ಹಾಸನ್. ಹೆಚ್ಚು ಜಾಸ್ತಿ ಆಗ್ತಾ ಇರೋದ್ರಿಂದ ಈ ವಾರ ಮಳೆ ಜಾಸ್ತಿ ಆಗ್ತಾ ಇರೋದ್ರಿಂದ ಎಲ್ಲ ನಮ್ಮ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಮತ್ತು ಅಂಗನವಾಡಿ, ವಿಶೇಷ ಅಂಗನವಾಡಿ ಏನು ಶಾಲೆಗಳಿದೆ ಎಲ್ಲ ಅಂಗನವಾಡಿ ಶಾಲೆಗಳಲ್ಲಿ ರಿಪೇರಿ ಮತ್ತು ಕೆಲಮಿಟೀಸ್ ಮಳೆ ಹಾನಿಯಿಂದ ಆಗಿರುವಂಥದ್ದು ಎಲ್ಲ ಅದನ್ನೆಲ್ಲ ಒಂಚೂರು ಲಿಸ್ಟ್ ಪಟ್ಟಿ ಕೊಡಿ. ನಮ್ಮ ಇದರಲ್ಲಿ 2 ಲಕ್ಷ ತನಕ ಅವಕಾಶ ಇದೆ ತಹಸೀಲ್ದಾರ್ ಹೇಳಿದ್ದಾರೆ. ಅದೇ ರೀತಿ ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲೂ ಕೂಡ ಏನು ಮಳೆಯಿಂದ ಹಾನಿಯಾಗಿರುವಂಥ ರಸ್ತೆಗಳಿರ್ಬೋದು, ಸ್ಕೂಲ್ಗಳಿರ್ಬೋದು, ಆಸ್ಪತ್ರೆಗಳು ಎಲ್ಲರೂ ಕೂಡ 2 ಲಕ್ಷ ಕೊಡುವಂಥ ಇದಿದೆ. ಹಾಗಾಗಿ ಯಾವ ರಸ್ತೆಗಳ ಹಾನಿಯಾಗಿದೆ ಅದನ್ನೆಲ್ಲ ಒಂದು ಪಟ್ಟಿ ಕೊಡಿ ಅಂತ ಕೇಳಿದ್ವಿ. ಅದೇ ರೀತಿ ಕುಡಿಯ ನೀರಿಗೆ ಅಥವಾ ಬೇರೆ ಏನಾದರೂ ವಿಶೇಷವಾಗಿ ಬೇರೆ ಏನಾದರೂ ಕೂಡ ಕಿಲೋಮೀಟರ್ಸಲ್ಲಿ ಏನು ಹಣ ಇದೆ. ಹಾಗಾಗಿ ಎಲ್ಲ ಒಂದು ಸಭೆನ ಕರೆದು ಒಂದೆಲ್ಲ ಚರ್ಚೆನೂ ಕೂಡ ಆಗಿದೆ. ಡಾಕ್ಟರ್ ವೈಎಸ್ ವೀರಭದ್ರಪ್ಪ ಜೀವನಾಧಾರಿತ ಸೇವಾರತ್ನ ಕೃತಿ ಬಿಡುಗಡೆ ಮತ್ತು ಸಾರ್ವಜನಿಕ ಅಭಿನಂದನಾ ಸಮಾರಂಭವನ್ನು ಜುಲೈ 12 ಭಾನುವಾರದಂದು ಬೆಳಗ್ಗೆ 10:30ಕ್ಕೆ ನಗರದ MG ರಸ್ತೆಯ ಶ್ರೀ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿದೆ. ಸಮಾಜದ ಶೋಷಿತರು, ಬಡವರು ಮತ್ತು ಸಾರ್ವಜನಿಕರ ಪರವಾಗಿ ಹಲವು ದಶಕಗಳಿಂದ ನಿರಂತರ ಹೋರಾಟ ನಡೆಸಿ ಜಿಲ್ಲೆಯಲ್ಲಿ ವಿಶಿಷ್ಟ ಛಾಪು ಮೂಡಿಸಿರುವ ಹಿರಿಯ ಸಾಮಾಜಿಕ ಹೋರಾಟಗಾರ ಡಾಕ್ಟರ್ ವೈಎಸ್ ವೀರಭದ್ರಪ್ಪ ಅವರ ಜೀವನ ಸಾಧನೆಯನ್ನ ಗೌರವಿಸುವ ನಿಟ್ಟಿನಲ್ಲಿ ಅವರ ಜೀವನಾಧಾರಿತ ಸೇವಾರತ್ನ ಕೃತಿ ಬಿಡುಗಡೆ ಮತ್ತು ಸಾರ್ವಜನಿಕ ಅಭಿನಂದನಾ ಸಮಾರಂಭವನ್ನು ಜುಲೈ 12ರಂದು ಭಾನುವಾರ ಬೆಳಗ್ಗೆ 10:30ಕ್ಕೆ ನಗರದ MG ರಸ್ತೆಯ ಶ್ರೀ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ HL ಮಲ್ಲೇಶ್ ಗೌಡ, ಹೂಡಾ ಮಾಜಿ ಅಧ್ಯಕ್ಷ BK ಮಂಜುನಾಥ್, ಜಿಲ್ಲಾ ಕಸಾಪ ಮಾಜಿ ಗೌರವಾಧ್ಯಕ್ಷ ರವೀನಾ ಕಲಗೋಡು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಹಲವು ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿರುವುದು ವಿಶೇಷವಾಗಿದೆ. ಡಾಕ್ಟರ್ ವೈಎಸ್ ವೀರಭದ್ರಪ್ಪ ಅವರು ಯಾವುದೇ ರಾಜಕೀಯ ಹುದ್ದೆ ಅಥವಾ ಅಧಿಕಾರದ ಬೆನ್ನಟ್ಟದೆ ಸಮಾಜದ ಸಂಕಷ್ಟಗಳಿಗೆ ಸ್ಪಂದಿಸಿ ಜನರ ಧ್ವನಿಯಾಗಿ ಬದುಕು ಕಟ್ಟಿಕೊಂಡ ಅಪರೂಪದ ವ್ಯಕ್ತಿ ಎಂದು ಬಣ್ಣಿಸಿದರು.
ಸಾಮಾನ್ಯ ಜನರ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರುವುದು, ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಧ್ವನಿ ಎತ್ತುವುದು, ಬಡವರ ಪರ ನಿಲ್ಲುವುದು ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ನಿರಂತರ ಹೋರಾಟ ನಡೆಸುವುದು ಅವರ ಬದುಕಿನ ಧ್ಯೇಯವಾಗಿದೆ. ಇಂತಹ ವ್ಯಕ್ತಿಯ ಬದುಕನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಅಗತ್ಯವಿದ್ದು, ಅದಕ್ಕಾಗಿ ಈ ಕೃತಿ ಬಿಡುಗಡೆ ಮತ್ತು ಅಭಿನಂದನಾ ಸಮಾರಂಭವನ್ನು ಆಯೋಜಿಸಲಾಗಿದೆ ಎಂದರು. ಡಾ ವೈಎಸ್ ವೀರಭದ್ರಪ್ಪ ಅವರ ಬಾಲ್ಯ, ಹೋರಾಟದ ಬದುಕು, ಸಾಮಾಜಿಕ ಸೇವೆ, ಜನಪರ ಚಳುವಳಿಗಳು, ಸಾರ್ವಜನಿಕ ಹಿತಾಸಕ್ತಿಗಾಗಿ ನಡೆಸಿದ ಅನೇಕ ಹೋರಾಟಗಳು ಹಾಗೂ ಅವರ ವ್ಯಕ್ತಿತ್ವದ ವಿವಿಧ ಆಯಾಮಗಳನ್ನು ಒಳಗೊಂಡಿರುವ ಸೇವಾ ರತ್ನ ಕೃತಿಯನ್ನ ಶಿಕ್ಷಕಿ ಹಾಗೂ ಲೇಖಕಿ ಬಿಎಸ್ ವನಜಾಕ್ಷಿ ಬೆಟ್ಟದಾಲೂರು ಅವರು ರಚಿಸಿದ್ದಾರೆ. ಅನೇಕ ದಾಖಲೆಗಳು, ಸಂದರ್ಶನಗಳು ಮತ್ತು ವಿವಿಧ ಮೂಲಗಳಿಂದ ಮಾಹಿತಿ ಸಂಗ್ರಹಿಸಿ ಸಿದ್ದಪಡಿಸಿರುವ ಈ ಕೃತಿ ಕೇವಲ ಜೀವನ ಚರಿತ್ರೆಯಲ್ಲ, ಸಮಾಜ ಸೇವೆಯಲ್ಲಿ ತೊಡಗುವವರಿಗೆ ಸ್ಫೂರ್ತಿ ನೀಡುವ ದಾಖಲೆಯಾಗಿದೆ ಎಂದರು. ಡಾ ವೈಎಸ್ ವೀರಭದ್ರಪ್ಪ ಅವರ ಪುತ್ರಿ ವೈವಿ ಗಂಧನ ತೇಜಸ್ ಮಾತನಾಡಿ, ನಮ್ಮ ತಂದೆ ನಿಸ್ವಾರ್ಥದಿಂದ ಸೇವೆ ಮಾಡಿಕೊಂಡು ಬಂದಿದ್ದಾರೆ. ಹಲವಾರು ಕಾರ್ಯಕ್ರಮ ನಡೆಸಿದ್ದು ಸಾಮೂಹಿಕ ವಿವಾಹ ಮಾಡಿದ್ದಾರೆ. ನಮ್ಮಪ್ಪ ಇಷ್ಟೊಂದು ಸೇವೆ ಮಾಡುತ್ತಿದ್ದರೂ ಕಾರ್ಯಕ್ರಮದಲ್ಲಿ ಕೂರುವುದಿಲ್ಲ ಎಂದುಕೊಳ್ಳುತ್ತಿದ್ದೆನು. ಆದರೆ ಈಗ ಇಂತಹ ಅಭಿನಂದನೆ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ನಮಗೆ ಸಂತೋಷ ತಂದಿದೆ ಎಂದರು. ಶಿಕ್ಷಕಿ ಹಾಗೂ ಸೇವಾರತ್ನ ಕೃತಿ ಸಂಪಾದಕಿ ವನಜಾಕ್ಷಿ ಬೆಟ್ಟದಾಲೂರು ಕೃತಿ ಬಗ್ಗೆ ಮಾತನಾಡಿ, ಡಾ ವೈಎಸ್ ವೀರಭದ್ರಪ್ಪ ಅವರು ಅನೇಕ ಶಿಬಿರಗಳನ್ನು ಮಾಡುತ್ತಿದ್ದರು, ಪ್ರೇರಣೆ ಕೊಡುವ ಮಾಹಿತಿ ನೀಡುತ್ತಿದ್ದರು. ಅವರ ಜೀವನದ ಆದರ್ಶವೇ ಒಂದು ಸಂದೇಶವಾಗಿದೆ. ಅವರ ಜೀವನ ಚರಿತ್ರೆಯ ಪುಸ್ತಕ ಹೊರತರಲು ಸುಮಾರು 3 ವರ್ಷಗಳ ಕಾಲ ಶ್ರಮ ಪಡಬೇಕಾಯಿತು. ಈ ಪುಸ್ತಕವು ಯುವ ಜನರಿಗೆ ತಿಳಿಸುವ ಕೆಲಸವಾಗಬೇಕು ಎಂದರು. ಜಿಲ್ಲೆಯ ವಿವಿಧ ಭಾಗಗಳಿಂದ ಸಾವಿರಾರು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆಯಿದ್ದು, ಡಾ ವೈಎಸ್ ವೀರಭದ್ರಪ್ಪ ಅವರ ಸಮಾಜಮುಖಿ ಸೇವೆಗೆ ಸಾರ್ವಜನಿಕವಾಗಿ ಗೌರವ ಸಲ್ಲಿಸುವ ಐತಿಹಾಸಿಕ ಸಮಾರಂಭವಾಗಲಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಸಾಹಿತ್ಯ, ಶಿಕ್ಷಣ, ಆರೋಗ್ಯ, ಪತ್ರಿಕೋದ್ಯಮ, ಸಮಾಜ ಸೇವೆ, ಮಹಿಳಾ ಸಬಲೀಕರಣ, ಕನ್ನಡ ಪರ ಚಳುವಳಿ, ದಲಿತ ಚಳುವಳಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಂಘಟನೆಗಳು ಒಗ್ಗೂಡಿ ಭಾಗವಹಿಸುತ್ತಿರುವುದು ವಿಶೇಷವಾಗಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ವೀರಶೈವ ಲಿಂಗಾಯತ ಸಂಘದ ಅಧ್ಯಕ್ಷ ಬಿಪಿ ಐಸಾಮಿಗೌಡ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ನವಿಲೆ ಪರಮೇಶ್, ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್ ಹಾಗೂ ಇತರರು ಉಪಸ್ಥಿತರಿದ್ದರು. ಹೆಚ್ಐಎನ್ ನ್ಯೂಸ್ ಹಾಸನ್. ನಮ್ಮ ಜಿಲ್ಲೆಯ ಜನಪರ ಹೋರಾಟಗಾರರಲ್ಲಿ ಅತ್ಯಂತ ಹಿರಿಯರು ಮತ್ತು ಈ ಜಿಲ್ಲೆಯ ಅನೇಕ ಜನಪರ ಹೋರಾಟಗಳಲ್ಲಿ ತನ್ನನ್ನು ಏಕಾಂಗಿಯಾದರೂ ತೊಡಗಿಸ್ಕೊಂಡಂತಹ ಒಬ್ಬ ನಿಷ್ಠಾವಂತ ಹೋರಾಟಗಾರರು ಅಂಥೇಳಿ ನಾವು ಅವ್ರನ್ನ ಕರಿತೇವೆ. ಎಷ್ಟೋ ಸಲ ಹೋರಾಟದಲ್ಲಿದ್ದಂಥವರು ಅನೇಕ ಬಾರಿ ಹಿಂದೆ ಸರಿದಾಗಲೂ ಕೂಡ ಅದು ಯಾವುದನ್ನೂ ಲೆಕ್ಕಕ್ಕೆ ತಗೊಳ್ಳದೆ ತಾನು ಏಕಾಂಗಿಯಾದರೂ ಕೂಡ ಅಂಥ ಹೋರಾಟವನ್ನು ಮುಂದುವರಿಸಿ ಅದೊಂದು ದಡ ಮುಟ್ಟಿಸುವಂತಹ ಒಂದು ಛಲವನ್ನು ಇಟ್ಕೊಂಡು ಸದಾ ಜನಪರವಾಗಿ ಸಮಾಜಮುಖಿಯಾಗಿ ಚಿಂತಿಸ್ತಾ ಇದ್ದಂತಹ ವೈಎಸ್ ವೀರಭದ್ರಪ್ಪನವರು ಸಾಮಾಜಿಕ ಹೋರಾಟಗಾರರಷ್ಟೇ ಅಲ್ಲ, ಬದುಕಿನಲ್ಲಿ ಕೂಡ ಹೋರಾಟ ಮಾಡಿ ಬದುಕನ್ನು ಕಟ್ಟಿಕೊಂಡವರು. ತನ್ನ ಬದುಕಷ್ಟೇ ಅಲ್ಲ, ತನ್ನ ಸುತ್ತಲಿನ ಬದುಕನ್ನು ಕಟ್ಟಿದವರು. ಆ ನಿಟ್ಟಿನಲ್ಲಿ ಸಮಾಜಕ್ಕೆ ಒಂದು ಮಾದರಿಯಾದ ಸಂದರ್ಭದಲ್ಲಿ ಇಡೀ ಜಿಲ್ಲೆಯಲ್ಲಿ ವೀರಭದ್ರಪ್ಪನವರು ಭಾಗವಹಿಸ್ತಾ ಇರತಕ್ಕಂಥ ಸಂಘ ಸಂಸ್ಥೆಗಳಿಲ್ಲ. ನಾ ಕಂಡಂಗೆ 1983ರಲ್ಲಿ ಅವರು ನಗರಸಭಾ ಸದಸ್ಯರಾಗಿದ್ದಾಗಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಸತತವಾಗಿ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸ್ಕೊಂಡ್ಬಂದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅವರ ಅಭಿಮಾನಿಗಳಿಗೆ ಅನೇಕ ಜನಕ್ಕೆ ಇನ್ವಿಟೇಷನ್ನ ನಮಗೆ ತಲುಪಿಸೋಕ್ಕೆ ಆಗ್ತಾಯಿಲ್ಲ. ಬಹುಶಃ ತಮ್ಮ ಮುಖಾಂತರ ಅವರೆಲ್ಲರಿಗೂ ಕೂಡ ಇನ್ವಿಟೇಷನ್ ತಲುಪುತ್ತೆ ಅಂತ ನಾನು ಭಾವಿಸಿ ತಾವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬರೋದ್ರ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಬಹುಶಃ ಹಾಸನ ಜಿಲ್ಲೆಯಲ್ಲಿ ಮತ್ತು ಪಕ್ಷಾತೀತವಾದಂಥ ಕಾರ್ಯಕ್ರಮ ಡಾಕ್ಟರ್ ವೀರಭದ್ರಪ್ಪನವರು ಕಳೆದ 50 ವರ್ಷಗಳಿಂದ ಹಾಸನ ನಗರದಲ್ಲಿ ಸಮಾಜಮುಖಿಯಾಗಿ ಎಲ್ಲ ವರ್ಗದವರ ಪರವಾಗಿ ಧ್ವನಿ ಎತ್ತಿದ್ದಂಥ ಒಬ್ಬ ಸಮಾಜ ಸೇವಕ. ಅವರಿಗೆ ಸಮಾಜ ಸೇವರತ್ನ ಪ್ರಶಸ್ತಿ ಕೊಡುವುದರ ಜೊತೆಗೆ ಅವರದ ಒಂದು ಅಭಿನಂದನಾ ಗ್ರಂಥವನ್ನು ವನಜಾಕ್ಷಿಯವರೇ ಅವರೆಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ರಚನೆ ಮಾಡಿದ್ದಾರೆ. ಅದನ್ನು ಬಿಡುಗಡೆ ಮಾಡುವ ಮೂಲಕ ಈ ಜಿಲ್ಲೆಗೆ ಸಮರ್ಪಣೆ ಮಾಡುವಂಥ ಕೆಲಸವನ್ನು ನಮ್ಮ JSS ಮಠದ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ. ಅವರೊಟ್ಟಿಗೆ ನಮ್ಮ ಕೋಡಿಮಠ ಸ್ವಾಮೀಜಿ, ನಮ್ಮ ಶಂಭುನಾಥ ಸ್ವಾಮೀಜಿ, ನಮ್ಮ ನಿಶ್ಚಲಾನಂದ ಸ್ವಾಮೀಜಿ, ನಮ್ಮ ತಣ್ಣೀರ ಸ್ವಾಮೀಜಿ ಸೇರಿದಂತೆ ಈ ಜಿಲ್ಲೆಯ ಎಲ್ಲ ಶಾಸಕರು, ಮಾಜಿ ಶಾಸಕರು, ಎಲ್ಲ ಸಂಘ ಸಂಸ್ಥೆಗಳ ಪ್ರಮುಖರು, ಪತ್ರಕರ್ತರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಬಳಗದವರು ಸೇರಿದಂತೆ ಪ್ರತಿಯೊಬ್ಬರು
ನಮ್ಮ ತಂದೆ ನಮ್ಮ ಕುಟುಂಬದವರಿಗೆ ಹಾಸನ ಜಿಲ್ಲೆಗೆ ಹಲವಾರು ಜನಗಳು ಎಷ್ಟೊಂದು ಜನ ಗೊತ್ತಿದ್ದಲೇ ಅವ್ರಿಗೆ ಯಾರು ಪರಿಚಯ ಇಲ್ದಲೇ ಇರೋರು ಬಂದು ಏನೋ ನಮಗೇನು ತೊಂದರೆ ಇದೆ ಏನೋ ಅಂತ ಬಂದು ಕೇಳಿದ್ರು ನಮ್ಮದು ಮೆಡಿಕಲ್ ಶಾಪ್ ಹತ್ರ ಬಂದು ಎಷ್ಟೊಂದು ಜನಕ್ಕೆ ಫ್ರೀ ಮೆಡಿಸಿನ್ ಕೊಟ್ಟಿರೋದು ನೋಡ್ತೀವಿ. ಅಷ್ಟು ನಿಸ್ವಾರ್ಥತೆಯಿಂದ ನಮ್ಮ ತಂದೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಇಷ್ಟು ವರ್ಷ. ಹಲವಾರು ಕಾರ್ಯಕ್ರಮಗಳು ಮಾಡಿದ್ದಾರೆ. ಹಲವಾರು ಕಾರ್ಯಕ್ರಮಕ್ಕೆ ಎಷ್ಟು ದುಡ್ದಿದ್ದಾರೆ ಅಂತಂದ್ರೆ ಅವ್ರು ಯಾವತ್ತೂ ನಾವು ವೇದಿಕೆ ಮೇಲೂ ನೋಡಿಲ್ಲ. ನಾವು ಚಿಕ್ಕವರಿದ್ದಾಗ ಸಾಮೂಹಿಕ ವಿವಾಹ ಎಲ್ಲ ಮಾಡ್ತಿದ್ರು. ಬಂದರು ಕಣ್ಣೀರ. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ? ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50 ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544 ಮತ್ತು 9902301522. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕಿನ ಕಣಗುಪ್ಪೆ ಗ್ರಾಮದಲ್ಲಿ ಜಾನುವಾರುಗಳನ್ನು ಕಟ್ಟುತ್ತಿದ್ದ ವೇಳೆ ಒಂಟಿ ಸಲಗ ಏಕಾಏಕಿ ದಾಳಿ ನಡೆಸಿದ ಪರಿಣಾಮ ರೈತರೊಬ್ಬರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಗುರುವಾರ ಬೆಳಗ್ಗೆ ನಡೆದಿದೆ. ಗ್ರಾಮದ ನಿವಾಸಿ 65 ವರ್ಷದ ಸಿದ್ದಶೆಟ್ಟಿ ಗಾಯಗೊಂಡ ರೈತ. ಅವರು ಎಂದಿನಂತೆ ತಮ್ಮ ಮನೆ ಸಮೀಪದ ತೋಟದಲ್ಲಿ ಜಾನುವಾರುಗಳನ್ನು ಕಟ್ಟುತ್ತಿದ್ದ ವೇಳೆ ಗ್ರಾಮದೊಳಗೆ ನುಗ್ಗಿದ ಒಂಟಿ ಸಲಗ ಏಕಾಏಕಿ ಅವರ ಮೇಲೆ ದಾಳಿ ನಡೆಸಿದೆ. ಆನೆಯು ಸೊಂಡಿಲಿನಿಂದ ಎತ್ತಿ ಬಿಸಾಡಿದ ಪರಿಣಾಮ ಸಿದ್ದಶೆಟ್ಟಿ ಅವರ ಹೊಟ್ಟೆ ಮತ್ತು ಬಲಗೈಗೆ ಗಂಭೀರ ಗಾಯಗಳಾಗಿವೆ. ಸ್ಥಳೀಯರು ಕೂಡಲೇ ಗಾಯಾಳುವನ್ನು ರಕ್ಷಿಸಿ ಬೇಲೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದು ತುರ್ತು ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆ ಮಾಹಿತಿ ತಿಳಿಯುತ್ತಿದ್ದಂತೆಯೇ ಅರಣ್ಯ ಇಲಾಖೆ ಅಧಿಕಾರಿಗಳು ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುವಿನ ಆರೋಗ್ಯ ವಿಚಾರಿಸಿ ಘಟನೆ ಕುರಿತು ಮಾಹಿತಿ ಸಂಗ್ರಹಿಸಿದ್ದಾರೆ. ಗಾಯಾಳುವಿನ ಪುತ್ರ ಲೋಕೇಶ್ ಮಾತನಾಡಿ, ಕಳೆದ 3 ದಿನಗಳಿಂದ ಈ ಭಾಗದಲ್ಲಿ ಭಾರೀ ಮಳೆಯಾಗುತ್ತಿದ್ದ ಕಾರಣ ತೋಟದ ಕಡೆ ಹೋಗಲು ಸಾಧ್ಯವಾಗಿರಲಿಲ್ಲ. ಇಂದು ಬೆಳಗ್ಗೆ ಮಳೆ ಕೊಂಚ ಕಡಿಮೆಯಾದ ಹಿನ್ನೆಲೆ ನಮ್ಮ ತಂದೆ ಮನೆ ಸಮೀಪದ ತೋಟಕ್ಕೆ ದನಗಳನ್ನು ಕಟ್ಟಲು ತೆರಳಿದ್ದರು. ಇದೇ ವೇಳೆ ಗ್ರಾಮದೊಳಗೆ ಬಂದಿದ್ದ ಒಂಟಿ ಕಾಡಾನೆ ಏಕಾಏಕಿ ದಾಳಿ ನಡೆಸಿದೆ. ದಾಳಿಯಿಂದ ನಮ್ಮ ತಂದೆಯ ಹೊಟ್ಟೆ ಮತ್ತು ಬಲಗೈಗೆ ಗಂಭೀರ ಗಾಯವಾಗಿದ್ದು ಕೂಡಲೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಎಂದು ತಿಳಿಸಿದರು. ವಸತಿ ಪ್ರದೇಶದ ಸಮೀಪದಲ್ಲೇ ಕಾಡಾನೆ ದಾಳಿ ನಡೆಸಿರುವ ಘಟನೆ ಗ್ರಾಮಸ್ಥರಲ್ಲಿ ತೀವ್ರ ಆತಂಕಕ್ಕೆ ಕಾರಣವಾಗಿದೆ. ಕಳೆದ ಕೆಲವು ದಿನಗಳಿಂದ ಈ ಭಾಗದಲ್ಲಿ ಕಾಡಾನೆಗಳ ಸಂಚಾರ ಹೆಚ್ಚಾಗಿದ್ದು ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಕಾಡಾನೆಗಳ ಹಾವಳಿ ಶಾಶ್ವತ ಪರಿಹಾರ ಕಲ್ಪಿಸಿ ಮಾನವ ವನ್ಯಜೀವಿ ಸಂಘರ್ಷ ತಡೆಗಟ್ಟಲು ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಗ್ರಾಮಸ್ಥರ ಸುರಕ್ಷತೆಗೆ ಅಗತ್ಯ ಮುನ್ನೆಚ್ಚರಿಕೆ ವ್ಯವಸ್ಥೆ ಮಾಡಬೇಕೆಂದು ಸಾರ್ವಜನಿಕರು ಅರಣ್ಯ ಇಲಾಖೆಯನ್ನ ಒತ್ತಾಯಿಸಿದ್ದಾರೆ. ಎಟಿಎಫ್ ಅಧಿಕಾರಿ ತ್ರಿಮೂರ್ತಿ ಮಾತನಾಡಿ, ಕಣಗುಪ್ಪೆ ಗ್ರಾಮದಲ್ಲಿ ಇಂದು ಬೆಳಗ್ಗೆ ಕಾಡಾನೆಯೊಂದು ದಿಢೀರ್ ದಾಳಿ ನಡೆಸಿದ ಪರಿಣಾಮ ವ್ಯಕ್ತಿಯೊಬ್ಬರು ಗಾಯಗೊಂಡಿರುವ ಘಟನೆ ಸಂಭವಿಸಿದೆ. ಗುರುವಾರ ಬೆಳಗ್ಗೆ ಸುಮಾರು 9:45 ಅವಧಿಯಲ್ಲಿ ಗ್ರಾಮದ ನಿವಾಸಿಯಾದ ಸಿದ್ದಶೆಟ್ಟಿ ಎಂಬುವರ ಮೇಲೆ ಕಾಡಾನೆ ದಾಳಿ ಮಾಡಿದೆ. ಅದೃಷ್ಟವಶಾತ್ ಸಿದ್ದಶೆಟ್ಟಿ ಅವರಿಗೆ ಕೇವಲ ಸಣ್ಣಪುಟ್ಟ ಗಾಯಗಳಾಗಿದ್ದು ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸದ್ಯ ಗಾಯಾಳುವನ್ನ ತಕ್ಷಣವೇ ಸಮೀಪದ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಈ ಭಾಗದಲ್ಲಿ ಸುಮಾರು 12 ಆನೆಗಳ ಹಿಂಡು ಬೀಡುಬಿಟ್ಟಿದೆ. ಆದರೆ ಈ ಆನೆಗಳ ಗುಂಪಿನಿಂದ ಬೇರ್ಪಟ್ಟ ಒಂಟಿ ಕಾಡಾನೆಯೊಂದು ಗ್ರಾಮದೊಳಗೆ ನುಗ್ಗಿದ್ರಿಂದ ಈ ಅವಾಂತರ ಸಂಭವಿಸಿದೆ. ಸದ್ಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಎಂದರು. HCI ನ್ಯೂಸ್ ಬೇಲೂರು. ಕಣಗುಪ್ಪೆ ಗ್ರಾಮದಲ್ಲಿ
ಇವತ್ತು ಬೆಳಗಿನ ಜಾವ ಒಂದು 9:30, 9:45 ಸಮಯದಲ್ಲಿ ಸಿದ್ದಶೆಟ್ಟಿ ಅನ್ನೋರ ಮೇಲೆ ಒಂದು ನಮ್ಮ ಕಾಡಾನೆ ದಾಳಿ ಮಾಡಿದೆ. ಅವ್ರನ್ನ ಸದ್ಯಕ್ಕೆ ಯಾವುದೇ ರೀತಿಯಾಗಿ ಮೈನರ್ ಏಟ್ ಆಗಿದೆ, ಜಾಸ್ತಿ ಏಟ್ ಆಗಿಲ್ಲ. ಅದೊಂದು ನಮಗೆ ಖುಷಿ ಅಂತ ವಿಷಯ. ಬಟ್ ಅವ್ರನ್ನ ಕರ್ಕೊಂಡ್ಬಂದು ಹಾಸ್ಪಿಟ್ಲಿಗೆ ಸೇರಿಸಿದ್ವಿ, ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ. ಇಲ್ಲಿ ಆ ಭಾಗದಲ್ಲಿ ಸರ್ ಇದು ಈ 12 ಆನೆ ಇದ್ದಾವೆ. ಬಟ್ ಇದು ಸಿಂಗಲ್ ಆನೆ, ಗುಂಪಿಂದ ಬೇರೆ ಆಗಿ ಸಿಂಗಲ್ ಆನೆ ಅವುಗಳಿಗೆ ಗ್ರಾಮದೊಳಗೆ ಎಂಟ್ರಿ ಕೊಡ್ತೀವಿ. ಹಂಗಾಗಿ ಅದು ತೊಂದರೆ ಆಗಿದೆ. ತಿರುಮೂರ್ತಿ ನಮ್ಮೂರು ಲೋಕೇಶ್ ಅಂತ. ನಮ್ಮ ಅಪ್ಪಾಜಿ ಇವತ್ತು ಬೆಳಗ್ಗೆ ತೋಟಕ್ಕೆ ಕೆಲಸಕ್ಕೆ ಅಂತ ಹೋಗ್ತಾಯಿತ್ತು, ಮನೆ ತೋಟಕ್ಕೆ. ಆ ಕಾಡಾನೆ ಬಂದ್ಬಿಟ್ಟು ಊರೊಳಗೆ ಇದ್ದು ದಾಳಿ ಮಾಡಿ ನಮ್ಮ ಅಪ್ಪಾಜಿಗೆ ಫುಲ್ ಏಟಾಗಿದೆ. ಈಗ ಆಸ್ಪತ್ರೆ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದೀವಿ. ಅದು ತೋರಿಸ್ತಾ ಇದ್ದಾರೆ, ಮುಂದೆ ಏನಾಗುತ್ತೆ ನೋಡಬೇಕು ಅಂತ ಹೇಳ್ತೀವಿ. ಸೊಂಟಕ್ಕೆ ಮತ್ತು ಬಲಗೈಗೆ, ಬಲ ಸೊಂಟ ಫುಲ್ಲು ಈ ಸೈಡು ಫುಲ್ ಏಟಾಗಿದೆ. ಅವರು ದನ ಕಟ್ಟಾಕಕ್ಕೆ ತೋಟಕ್ಕೆ ದನ ಕಟ್ಟಾಕ್ಬಿಟ್ಟು ತೋಟಕ್ಕೆ ಹಂಗೆ ಹೋಗಿ ನೋಡ್ಕೊಬರೋಣ. ಮಳೆ ಇರಲಿಲ್ವಲ್ಲ, ಮಳೆ ಕಮ್ಮಿ ಆಗಿತ್ತು. ಇದರಿಂದ ಮಳೆ ಜಾಸ್ತಿ ಇತ್ತು, ತೋಟಕ್ಕೆ ಹೋಗಿರಲಿಲ್ಲ. ಅದಕ್ಕೆ ತೋಟ ನೋಡ್ಕೊಬರೋಣ ಅಂತ ಹೋಗ್ತಾ ಇದ್ರು. ಅದು ಮನೆ ಮುಂದ್ಗಡೆನೆ ಅಲ್ಲೊಂದು ಒಂಡೆ ಹಿಂಗೆ ಕಡ್ದು ಈ ಕಡೆ ತಿರುಗಿದ್ದಲ್ಲ, ಅದು ಬಡ್ಡಿಗೆ ಬರ್ತಾನೆ. ಹಸುಗಳು ಅಲ್ಲೇ ಇದ್ವು. ಹಸುಗಳು ಈಚೆ ಕಡೆ ನೆಗೆದಾಗ ತಿರುಗಿ ನೋಡಿದೆ, ಬಡ್ಡಿಗೆ ಬಂದಾಗ ನಾನು ಈ ಕಡೆ ತಿರುಗವತ್ತಿ ಬಂದು ಗುದ್ದಿಗೆ ಎಡುತ್ತು. ನಮ್ಮ ದನಗಳು ಒಂದು ಸ್ವಲ್ಪ ಮುಂದಕ್ಕೆ ಎಳಿಲ್ಲ ಅಂದರೆ ನಾನು ಕಾಲು ಇಟ್ಬಿಡೋದು. ಎಳೆದ್ಬಿಟ್ಟು ಆಮೇಲೆ ಕೂಗಾಡ್ಬಿಟ್ಟೆ ನಾನು. ಜನ ಆ ಕಡೆ ಕೂಗಾಡಿದ್ರಲ್ಲ, ಅದು ಸ್ವಲ್ಪ ಎಡ್ಕಂಗಿತ್ತು, ಆಡ್ಕೊತಿತ್ತು. ಇಲ್ಲಾಂದರೆ ಮಕ್ಕಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ತಿದ್ದಿ ಬುದ್ಧಿ ಕಲಿಸಬೇಕಾದ ಶಿಕ್ಷಕರೇ ಹಾದಿ ತಪ್ಪಿದ್ರೆ ಮಕ್ಕಳ ಮುಂದಿನ ಭವಿಷ್ಯದ ಗತಿಯೇನು? ಈ ಸರ್ಕಾರಿ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನ ಕಳುಹಿಸುವ ಮುನ್ನ ಪೋಷಕರೇ ಎಚ್ಚರ ವಹಿಸಿ. ಈ ಶಾಲೆಯ ಶಿಕ್ಷಕಿ ಮಕ್ಕಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮನಬಂದಂತೆ ಥಳಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಆಲೂರು ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ಕನ್ನಡ ವಿಷಯದ ಸಹ ಶಿಕ್ಷಕಿ ವಿದ್ಯಾರ್ಥಿಗಳಿಗೆ ಥಳಿಸಿದ ಘಟನೆ ನಡೆದಿದೆ. ಕಳೆದ 4-5 ವರ್ಷಗಳಿಂದ ಈ ಶಾಲೆಯ ಶಿಕ್ಷಕಿಯಿಂದ ಮಕ್ಕಳು ನಿತ್ಯ ಕಣ್ಣೀರು ಹಾಕುವುದು ತಪ್ಪುತ್ತಿಲ್ಲ. ದಿನನಿತ್ಯ ಒಂದಲ್ಲ ಒಂದು ಕಾರಣಕ್ಕೆ ಮಕ್ಕಳಿಗೆ ಮನಬಂದಂತೆ ಥಳಿಸುವುದಲ್ಲದೆ ಬಾಯಿಗೆ ಬಂದಂತೆ ಬೈಯುತ್ತಾರೆ ಎಂದು ಆರೋಪಿಸಿದ್ದಾರೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ಒದಗಿಸಬೇಕಾದ ಶಿಕ್ಷಕಿಯ ವರ್ತನೆ ಕಂಡು ಪೋಷಕರು ಹಲವಾರು ಬಾರಿ ಸಂಬಂಧಪಟ್ಟವರಿಗೆ ತಿಳಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ವಿಷಯವಾಗಿ ವಿದ್ಯಾರ್ಥಿ ಗೋಪಾಲಕೃಷ್ಣ ಮಾತನಾಡಿ, ಶಾಲೆಗೆ ಬಂದಾಗ ಹೋಂವರ್ಕ್ 2 ನಿಮಿಷ ತಡವಾಗಿ ಇಟ್ಟಿದ್ದಕ್ಕೆ ನನಗೆ ಕಪಾಳಕ್ಕೆ ಹೊಡೆದು ನಮ್ಮ ಅಪ್ಪ ಅಮ್ಮನಿಗೆ ಬೈಯುತ್ತಾರೆ. ಬಿಟ್ಟಿ ಮೊಟ್ಟೆ ಊಟಕ್ಕೆ ಬರ್ತೀರಾ? ತುಂಬಾ ಕೆಟ್ಟದಾಗಿ ಮಾತನಾಡುತ್ತಾರೆ. ನಮಗೆ ಕನ್ನಡದಲ್ಲಿ ಏನು ಪಾಠಗಳನ್ನೇ ಮಾಡಿಲ್ಲ. ದಿನನಿತ್ಯ ಬಂದರೆ ಅವರ ಸಮಯ ಮುಗಿಯುವವರೆಗೂ ಬೈದು ಜಗಳವಾಡಿ ಹೋಗುತ್ತಾರೆ ಎಂದು ತಮ್ಮ ಅಳಲನ್ನ ಹೇಳಿಕೊಂಡರು. ವಿದ್ಯಾರ್ಥಿನಿ ಗಾನವಿ ಮಾತನಾಡಿ, ಶಾಲೆಯ ತರಗತಿಗೆ ಬಂದ ತಕ್ಷಣ ಹೆಣ್ಣು ಮಕ್ಕಳು ಎಂಬ ಕನಿಕರವಿಲ್ಲದೆ ಹುಡುಗರ ಮುಂದೆಯೇ ಬೈಯುತ್ತಾರೆ. ಇಲ್ಲಿ ನೀವು ಬಿಟ್ಟಿ ತಿನ್ನುವುದಕ್ಕೆ ಬರ್ತೀರಾ ಎನ್ನುತ್ತಾರೆ ಎಂದರು. ಹಲವಾರು ಬಾರಿ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಣಾಧಿಕಾರಿ, ತಹಸೀಲ್ದಾರ್ ಅವರು ಬಂದು ಯಾರೂ ಕೂಡ ಕ್ರಮ ಕೈಗೊಂಡಿಲ್ಲ. ಮೊನ್ನೆ ಮಕ್ಕಳ ಸಹಾಯವಾಣಿಗೆ ಹೋಗಿ ದೂರು ನೀಡಿ ಬಂದಿದ್ದು ಅವರು ಕೂಡ ಬಂದು ಹೋಗಿದ್ದು ಬಿಟ್ಟರೆ ಯಾವುದೇ ಪ್ರಯೋಜನವಾಗಿಲ್ಲ. ದೂರು ನೀಡಿ ಬಂದ ಮಕ್ಕಳನ್ನೇ ಟಾರ್ಗೆಟ್ ಮಾಡಿಕೊಂಡು ಬಾಯಿಗೆ ಬಂದಂತೆ ಬೈಯುವುದಲ್ಲದೆ ತಂದೆ ತಾಯಿಗಳಿಗೂ ಬೈಯುತ್ತಾರೆ. ಹಾಗಾಗಿ ಈ ಶಿಕ್ಷಕಿಯನ್ನ ವರ್ಗಾವಣೆ ಮಾಡಿ, ಇಲ್ಲ ನಾವು ಶಾಲೆಗೆ ಯಾರೂ ಕೂಡ ಬರುವುದಿಲ್ಲವೆಂದು ಪಟ್ಟು ಹಿಡಿದು ಕುಳಿತಿದ್ದಾರೆ. ಶಾಲೆಯಲ್ಲಿ ಅನೇಕ ಶಿಕ್ಷಕರಿದ್ದಾರೆ, ಈ ರೀತಿ ಯಾರೂ ಕೂಡ ವರ್ತಿಸುವುದಿಲ್ಲ ಎಂದು ನೊಂದುಕೊಂಡು ಕಣ್ಣೀರು ಹಾಕಿದರು. ಇದೇ ಸಂದರ್ಭದಲ್ಲಿ ಪೋಷಕರು ಮಾತನಾಡಿ, ನಾವು ಶಾಲೆಗೆ ಮಕ್ಕಳನ್ನ ವಿದ್ಯೆ ಕಲಿಯಲು ಸರ್ಕಾರಿ ಶಾಲೆಗೆ ಕಳುಹಿಸಿದ್ರೆ ಈ ಶಿಕ್ಷಕಿ ನಮ್ಮ ಮಕ್ಕಳಿಗೆ ಬಾಯಿಗೆ ಬಂದಂತೆ ಬೈಯುತ್ತಾರೆ ಎಂದು ಮನೆಗೆ ಬಂದು ದೂರು ಹೇಳುತ್ತಾರೆ. ಯಾವ ಮಕ್ಕಳಾದರೂ ಶಿಕ್ಷಕಿ ಬೈಯುವ ಮಾತುಗಳನ್ನ ಮನಸ್ಸಿಗೆ ತೆಗೆದುಕೊಂಡು ಏನಾದರೂ ಅನಾಹುತ ಮಾಡಿಕೊಂಡರೆ ಅದಕ್ಕೆ ನೇರ ಕಾರಣ ಶಾಲೆಯ ಶಿಕ್ಷಕರು. ನಾವು ಕೂಲಿ ಕಾರ್ಮಿಕರು, ನಾವು ಖಾಸಗಿ ಶಾಲೆಯಲ್ಲಿ ಓದಿಸುವ ಶಕ್ತಿ ಇಲ್ಲ. ಇಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಸಿಗುತ್ತದೆ ಎಂದರೆ ಈ ಶಿಕ್ಷಕಿಯಿಂದ ಶಾಲೆ ವಾತಾವರಣವೇ ಹದಗೆಟ್ಟು ಹೋಗಿದೆ. ನಾವೇನು ಅವರ ಮನೆಗೆ ತಿನ್ನಲು ಕಳುಹಿಸುತ್ತಿಲ್ಲ, ನಮಗೂ ಸ್ವಾಭಿಮಾನವಿದೆ. ನೀವು ಸರ್ಕಾರದ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವುದು ಇದು ಕಳೆದ 4 ವರ್ಷಗಳಿಂದ ಈ ಶಿಕ್ಷಕಿಯ ಮೇಲೆ ಹಲವಾರು ದೂರುಗಳಿದ್ದರೂ ಶಿಕ್ಷಣಾಧಿಕಾರಿಗಳು ಕ್ರಮ ಕೈಗೊಳ್ಳದೆ ಶಿಕ್ಷಕಿಯನ್ನು ವಹಿಸಿಕೊಂಡು ಅವರೊಡನೆ ಕೈಜೋಡಿಸುತ್ತಾರೆ. ಈ ಕೂಡಲೇ ಶಾಲಾ ಶಿಕ್ಷಕಿಯ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ನಮ್ಮ ಮಕ್ಕಳ ವರ್ಗಾವಣೆ ಪತ್ರವನ್ನ ನೀಡಿ, ನಾವು ಬೇರೆ ಶಾಲೆಗೆ ಸೇರಿಸುತ್ತೇವೆ. ಏನಾದರೂ ಕೇಳಿದ್ರೆ ನನ್ನ ಗಂಡ ರಾಜಕೀಯದಲ್ಲಿದ್ದಾರೆ, ನಿಮ್ಮನ್ನ ನೋಡಿಕೊಳ್ಳುತ್ತೇನೆ ಎನ್ನುತ್ತಾರೆ. ಇಂತಹ ಶಿಕ್ಷಕಿಗೆ ಏನು ಹೇಳೋಣ? ಶಾಲೆಯಲ್ಲಿರುವ ಎಲ್ಲಾ ಶಿಕ್ಷಕರು ಕೂಡ ಹೇಳಿದ್ರೂ ಯಾರ ಮಾತನ್ನು ಕೇಳುವುದಿಲ್ಲ. ಅಧಿಕಾರಿಗಳ ಮಾತಿಗೂ ಇಲ್ಲಿ ಬೆಲೆಯಿಲ್ಲ ಎಂದರು. ಸತತ 4 ವರ್ಷಗಳಿಂದ ಇಂತಹ ನೋವುಗಳನ್ನು ಅನುಭವಿಸುತ್ತಾ ಬೇಸತ್ತ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಶಿಕ್ಷಕಿಯ ನಡವಳಿಕೆಗೆ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ದಯವಿಟ್ಟು ಶಿಕ್ಷಕಿಯನ್ನ ಶಾಲೆಯಿಂದ ಹೊರಗೆ ಕಳುಹಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಎಂದು ಕುಟುಂಬಸ್ಥರು ಅಳಲು ತೋಡಿಕೊಂಡಿದ್ದಾರೆ. HCN ನ್ಯೂಸ್ ಆಲೂರು. ನಾನು BJC ಆಲೂರು ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಮ್ಯಾಮು ಕ್ಲಾಸಿಗೆ ಬಂದರು. ಮೊನ್ನೆ
BO ಆಫೀಸರೆಲ್ಲ ಬಂದು ಇವ್ರು ಕ್ಲಾಸ್ ಮಾಡೋದು ಬೇಡ ಅಂತ ಹೇಳಿದ್ರು, ಸುಮ್ಮನೆ ಹೊಡಿತಾರೆ. ಮತ್ತು ಅಪ್ಪ ಅಮ್ಮನ ಬಗ್ಗೆ ಎಲ್ಲ ಪರ್ಸ್ನಲಾಗಿ ಬೈತಿದ್ರು. ನಾವು ಏನಂತ ಬೈತಿದ್ರು? ಏನಂತ ಬೈತಿದ್ರು? ನಿಮ್ಮ ಅಪ್ಪ ಅಮ್ಮ ದುಡ್ಡೆಲ್ಲ ಕಿತ್ಕೊಳಕ್ಕೆ ಬರ್ತಾರೆ, ನಿಮ್ಮ ಅಪ್ಪ ಅಮ್ಮಂಗೆ ಬಂದು ಪಾಠ ಮಾಡೋಕ್ಕೆ ಹೇಳಿ, ನಿಮ್ಮ ಅಪ್ಪ ಅಮ್ಮ ಏನು ನನ್ನ ಬಗ್ಗೆ ಹೇಳಕ್ಕೆ ಬರ್ತಾರೆ, ನಿಮ್ಮ ಅಪ್ಪ ಅಮ್ಮನ ಫಸ್ಟ್ ನೋಡ್ಕೊಳಕ್ಕೆ ಹೇಳಿ ಹಂಗೆಲ್ಲ ಬೈತಾರೆ. ಮತ್ತು ಮೊನ್ನೆ ಕೇಸ್ ಆಗಿದ್ದಾಗ ಇವತ್ತು ಬೆಳಗ್ಗೆ ಬಂದು ನಾನು ನಿಮ್ಮಿಂದ 8,000 ರೂಪಾಯಿ ಮೆಡಿಸಿನ್ ತಗೊಂಡಿದ್ದೀನಿ, ನಾನು ಇಲ್ಲಿ ಸ್ಕೂಲಿನ ಗೇಟಲ್ಲಿ ನೇಣಾಕ ಅನ್ಸುತ್ತೆ ಹೋಗ್ತೀನಿ ಕ್ಲಾಸಲ್ಲಿ. ಏನಕ್ಕಂತಾರೆ? ನಾವು ಕಂಪ್ಲೇಂಟ್ ಮಾಡಿದ್ದೀವಲ್ಲ ಅದಕ್ಕೆ. ಯಾರಿಗೆ ಕಂಪ್ಲೇಂಟ್ ಮಾಡಿದ್ದೀರಾ? ನಾವು ಎಲ್ಲ ಸೇರಿ ಪ್ರಿನ್ಸಿಪಲ್ಗೆ BOಗೆ ಎಲ್ಲ ಕಂಪ್ಲೇಂಟ್ ಮಾಡಿದ್ವಲ್ಲ ಅದಕ್ಕೆ. ನಾವು ಕ್ಲಾಸ್ ರೂಮಲ್ಲಿ ನೇಣಾಕತ್ತೀನಿ, ನಿಮ್ಮ ಹೆಸರೆಲ್ಲ ಬರ್ದಿಟ್ಟು ಸತ್ತೋಗ್ತೀನಿ, ನಿಮಗೆ ಇದಕ್ಕೆ ಹಾಕ್ತೀನಿ ಪೊಲೀಸ್ ಕ್ಲಾಸು. ಅವ್ರು ತುಂಬ ಬ್ಯಾಡ್ ವರ್ಡ್ಸಲ್ಲಿ ಇದು ಮಾಡ್ತಾರೆ, ಕ್ಯಾಸ್ಟಿಸಮ್ ಬಗ್ಗೆ ಜಾಸ್ತಿ ಇದು ಮಾಡ್ತಾರೆ. 3rd ಕ್ಲಾಸ್ ಜನ ಅಂತ ನೀವು ಕಚಡ ಮುಂಡೆಯವರು ಅಂತ ತುಂಬ ಬ್ಯಾಡ್ ವರ್ಡ್ಸ್ ಇದು ಮಾಡ್ತಾರೆ. ಆಮೇಲೆ ನಾವು ಒಂದ್ಸಲ ಕಂಪ್ಲೇಂಟು ಕೊಟ್ಟಿದ್ವಿ, ಅದಕ್ಕೆ ನಮ್ಮ 3 ಜನನ ಟಾರ್ಗೆಟ್ ಮಾಡ್ಕೊಂಡು ರೌಡಿಗಳನ್ನ ಕರ್ಕೊಂಡ್ಬಂದಿದ್ರಲ್ಲ ಅವ್ರನ್ನ ಕರ್ಕೊಬನ್ನಿ, ಅಪ್ಪ ಅಮ್ಮನ ಕೈಲಿ ಅಪ್ಪ ಅಮ್ಮನ ಕರ್ಕೊಬಂದಿದ್ರಲ್ಲ ಅವ್ರ ಹತ್ರನೇ ಪಾಠ ಮಾಡಿಸ್ಕೊಬನ್ನಿ ಅಂತೆಲ್ಲ ತುಂಬ ಬ್ಯಾಡ್ ವರ್ಡ್ಸ್ ಇದು ಮಾಡ್ತಾರೆ. ಮತ್ತೆ ಏನಾರ ಇದು ಮಾಡೋಕ್ಕೆ ಹೋದರೆ ಮತ್ತೆ ಅವ್ರು ನಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ, ಏನಾರ ಹೇಳಿದ್ರೆ ಬೈತಾರೆ. ಇವತ್ತು ಬೆಳಗ್ಗೆ ಏನಾಯಿತು? ಬೆಳಿಗ್ಗೆ ಕ್ಲಾಸಿಗೆ ಬಂದಾಗ ಮೊನ್ನೆ ಕಂಪ್ಲೇಂಟ್ ಆಗಿದ್ರ ಬಗ್ಗೆನೇ 4-5 ಜನಕ್ಕೆ ಮಾತ್ರ ಹೊಡೆದು ನೀವೆಲ್ಲ ಯಾಕೆ ಬಂದ್ವಿ ಆ ಥರ ಎಲ್ಲ ಕೇಳಿದ್ರು. ಮತ್ತು ಗರ್ಲ್ಸು ಹೊಡೆದಿದ್ದು ತಪ್ಪ, ಬೇರೆ ಟೀಚರ್ಸ್ ಯಾರು ಬೈಯಲ್ವಾ, ಬೇರೆ ಟೀಚರ್ಸ್ ಯಾರು ಹೊಡಿಯಲ್ವಾ ಆ ಥರ ಎಲ್ಲ ಕೇಳಿದ್ರು. ಮತ್ತು ನಮಗೇನಾದ್ರು ಆದರೆ ನೀವು ಬರ್ತೀರಾ? ನಾನು 8,000 ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ. ಹೆಸರು ಆಲಿಯಾ ಕುಬ್ರಾ ಅಂತ, 10th ಸ್ಟ್ಯಾಂಡರ್ಡು, ಕನ್ನಡ ಶಿಕ್ಷಕಿ ಕುಸುಮ ಅಂತ. ಅವರು ತುಂಬ ಟಾರ್ಚರ್ ಕೊಡ್ತಾರೆ, ಕ್ಯಾಸ್ಟ್ ಬಗ್ಗೆ ತುಂಬ ಮಾತಾಡ್ತಾರೆ, ನೀವು ವಲ್ಸರು ಅಂತೆಲ್ಲ ತುಂಬ ಸುವರು ಅಂತ ತುಂಬ ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಮತ್ತು ಈಗ ನಾವು ತಪ್ಪು ಮಾಡಿಲ್ಲ ಅಂದರೂ ಸುಮ್ಮನೆ ಹೊಡಿತಾರೆ. ಮೊನ್ನೆ ಗುರುವಾರ ಒಂದು ಇನ್ಸಿಡೆಂಟ್ ನಡೆಯಿತು. ನಮಗೆ 10th ಒಂದು ಹೋಮ್ವರ್ಕ್ ಕೊಟ್ಟಿದ್ದರು, ಹೋಮ್ವರ್ಕ್ ಬರ್ತಿದ್ವಿ. ಪ್ರೇಯರ್ ಆದಮೇಲೆ ಇಡೋಕ್ಕೆ ಹೇಳಿದರು. 10th ಅವರಿಗೆ ಕಂಟಿನ್ಯೂಸ್ಲಿ ಕ್ಲಾಸ್ ತಗೊಳ್ತಾರೆ, ಅದಕ್ಕೆ ನಮಗೆ ಇಡೋಕ್ಕಾಗಿಲ್ಲ. 2nd ಪೀರಿಯಡ್ ಲೀಸರಿಗೆ ಬಿಡ್ತಾರಲ್ಲ ಆಗಿಟ್ಟಿದ್ವಿ. ಆಗ ಇಟ್ಟಿದ್ದರಿಂದ ಬಂದು ತುಂಬ ಹೊಡೆದಿದ್ರು. ನಾವು ಹೇಳಕ್ಕೆ ಹೋದ್ರೂ ಬಿಡೋಲ್ಲ, ಅವರೇ ಹೊಡೆಯೋದು ಹಂಗೆ ಮಾಡ್ತಾರೆ. ಮತ್ತು ಕೈಯೆಲ್ಲ ಊದೋಗಿತ್ತು ಒಂದು ದಿವಸ ಫುಲ್ಲು. ಕಾಲೇಜು GJC ಕಾಲೇಜಿಗೆ ಕನ್ನಡ ಟೀಚರ್ ಆಗಿರತಕ್ಕಂತಹ ಕುಸುಮ ಅನ್ನೋ ಟೀಚರ್ ಏನು ಮಾಡಿದ್ದಾರೆ ಅಂದರೆ, ಮಕ್ಕಳನ್ನೆಲ್ಲ ಒಂದು ಕೆಟ್ಟ ಪದಗಳಿಂದ ಬಳಕೆ ಮಾಡಿ ನಮ್ಮ ಪೇರೆಂಟ್ಸ್ಗಳು ನಮ್ಮ ಮನೆಯಲ್ಲಿ ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟಿದೆ ಇವತ್ತಿನ ದಿವಸ. ನಾವು ಎಲ್ಲ ಕಡೆ ಕಂಪ್ಲೇಂಟ್ ಕೊಟ್ಟಾಯಿತು, BO ಆಫೀಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಪ್ರಿನ್ಸಿಪಲಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅದಾದಮೇಲೆ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಎಲ್ಲ ಕಡೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಲಾಸ್ಟಿಗೆ ಮಕ್ಕಳ ಸಹಾಯವಾಣಿಗೆ ಹೋದ ವಾರ ಕಂಪ್ಲೇಂಟ್ ಮಾಡಿ ನಾವು ನಮ್ಮ ಖುದ್ದು ಗಾಡೀಲಿ ಕರ್ಕೊಂಡೋಗಿ ನಾವು ಅಲ್ಲಿ ಕಂಪ್ಲೇಂಟ್ ಮಾಡಿದ್ದೀವಿ. ಇವತ್ತು ಸಹ ನಾನು ಮಕ್ಕಳ ಸಹಾಯವಾಣಿಗೆ ಫೋನ್ ಮಾಡಿದ್ದೀನಿ, ಆದರೂ ಯಾವುದೇ ಥರದ್ದೊಂದು ರೆಸ್ಪಾನ್ಸ್ ಕೊಟ್ಟಿಲ್ಲ. ಆಯಿತಾ? ಈ ಥರ ಟೀಚರು ಯಾವ ಥರ ಮಾತಾಡ್ತಾರೆ ಟೀಚರ್ಗಳಂದರೆ, ಏನಂತ ಅಂದ್ಕೊಂಡಿದ್ದಾರೆ ಟೀಚರ್ಗಳು? ಈಗ ಸುವರ್ ಅಂತ ಬೈತಾರೆ ಟೀಚರು, ಏನು ಮಾಡೋಣ ಅದಕ್ಕೆ? ಯಾರು ಸುವರು? ಸರ್ಕಾರದಿಂದ ಮೊಟ್ಟೆ ಕೊಡ್ತಾರೆ, ಹಾಲು ಕುಡಿಯೋಕ್ಕೆ ಬಂದಿದ್ದಾರಾ ನಮ್ಮ ಮಕ್ಕಳು? ಮೊಟ್ಟೆ ತಿನ್ನೋಕ್ಕೆ ಬಂದಿದ್ದಾರಾ? ಇದನ್ನು ಹೇಳೋ ಮಾತಾ ಇದು? ಹಾಲು ಕುಡಿಯೋಕ್ಕೆ ಬರ್ತಾರಂತೆ, ಅನ್ನ ತಿನ್ನೋಕ್ಕೆ ಬರ್ತಾರಂತೆ ನಮ್ಮ ಮಕ್ಕಳು. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಆರೋಗ್ಯ ಕ್ಷೇತ್ರದಲ್ಲಿ ನಿರಂತರವಾಗಿ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಜಿಲ್ಲೆಯ ಜನತೆಗೆ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಳನ್ನು ಒದಗಿಸುತ್ತಿರುವ ನಗರದ ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ನರ, ಕೀಲು ಮತ್ತು ಮೂಳೆ ಸಂಬಂಧಿತ ನೋವುಗಳಿಗೆ ಶಸ್ತ್ರಚಿಕಿತ್ಸೆ ಇಲ್ಲದೆ ಚಿಕಿತ್ಸೆ ನೀಡುವ ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಥೆರಪಿ ಸೇವೆಯನ್ನು ತನ್ನ ಫೈನ್ ಕ್ಲಿನಿಕ್ನಲ್ಲಿ ಗುರುವಾರದಂದು ಚಾಲನೆ ನೀಡಲಾಗಿದೆ. ಈ ಹೊಸ ಚಿಕಿತ್ಸಾ ಸೇವೆಯ ಉದ್ಘಾಟನೆಯು ವೈದ್ಯಕೀಯ ಕ್ಷೇತ್ರದಲ್ಲಿ ಮತ್ತೊಂದು ಮೈಲಿಗಲಾಗಿದ್ದು, ನೋವಿನಿಂದ ಬಳಲುತ್ತಿರುವ ಸಾವಿರಾರು ರೋಗಿಗಳಿಗೆ ಹೊಸ ಭರವಸೆಯನ್ನ ಮೂಡಿಸಿದೆ. ಕಾರ್ಯಕ್ರಮವನ್ನು IMA ಅಧ್ಯಕ್ಷ ಹಾಗೂ ಹಿರಿಯ ಕೀಲು ಮತ್ತು ಮೂಳೆ ತಜ್ಞ ಡಾ ಶ್ರೀರಂಗ ಉದ್ಘಾಟಿಸಿ ಮಾತನಾಡಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಹೊಸ ಸಂಶೋಧನೆಗಳು ಮತ್ತು ಚಿಕಿತ್ಸಾ ವಿಧಾನಗಳು ಪರಿಚಯವಾಗುತ್ತಿದ್ದು, ಅವುಗಳನ್ನು ಜಿಲ್ಲೆಯ ಜನತೆಗೆ ತಲುಪಿಸುವಲ್ಲಿ ಜನಪ್ರಿಯ ಆಸ್ಪತ್ರೆ ಸದಾ ಮುಂಚೂಣಿಯಲ್ಲಿದೆ ಎಂದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಸಮಾಜ ಸೇವಕ ಡಾ YS ವೀರಭದ್ರಪ್ಪ ಮಾತನಾಡಿ, ಜನಪ್ರಿಯ ಆಸ್ಪತ್ರೆ ಇಂದು ಹಾಸನ ಮಾತ್ರವಲ್ಲದೆ ಸುತ್ತಮುತ್ತಲಿನ ಜಿಲ್ಲೆಗಳ ಜನರಿಗೂ ವಿಶ್ವಾಸಾರ್ಹ ಆರೋಗ್ಯ ಕೇಂದ್ರವಾಗಿ ಗುರುತಿಸಿಕೊಂಡಿದೆ ಎಂದರು. ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ಕೀಲು ಮತ್ತು ಮೂಳೆ ತಜ್ಞ ಹಾಗೂ GFC ಥೆರಪಿ ಪರಿಣಿತರಾದ ಡಾ ಶಾರುಖ್ ಅಬ್ದುಲ್ಲಾ ಮಾತನಾಡಿ, GFC ಥೆರಪಿ ದೇಹದ ಸ್ವಾಭಾವಿಕ ಗುಣಮುಖ ಸಾಮರ್ಥ್ಯವನ್ನು ಹೆಚ್ಚಿಸುವ ಆಧುನಿಕ ಚಿಕಿತ್ಸಾ ವಿಧಾನವಾಗಿದೆ ಎಂದರು.
ಅಧ್ಯಕ್ಷತೆ ವಹಿಸಿದ್ದ ಜನಪ್ರಿಯ ಆಸ್ಪತ್ರೆ ಮುಖ್ಯಸ್ಥ ಡಾ ಅಬ್ದುಲ್ ಬಶೀರ್ ಮಾತನಾಡಿ, ಜನರಿಗೆ ವಿಶ್ವ ದರ್ಜೆಯ ಆರೋಗ್ಯ ಸೇವೆಯನ್ನ ಜಿಲ್ಲೆಯಲ್ಲಿಯೇ ಒದಗಿಸುವ ಉದ್ದೇಶದಿಂದ ಆಸ್ಪತ್ರೆ ನಿರಂತರವಾಗಿ ಹೊಸ ತಂತ್ರಜ್ಞಾನಗಳನ್ನು ಪರಿಚಯಿಸುತ್ತಿದೆ. ಜಿಎಫ್ಸಿ ಥೆರಪಿ ಕೂಡ ಅಂತಹ ಅತ್ಯಾಧುನಿಕ ಚಿಕಿತ್ಸಾ ವಿಧಾನಗಳಲ್ಲಿ ಒಂದಾಗಿದ್ದು, ಶಸ್ತ್ರಚಿಕಿತ್ಸೆಯ ಅಗತ್ಯವನ್ನ ಅನೇಕ ಸಂದರ್ಭದಲ್ಲಿ ಕಡಿಮೆ ಮಾಡುವ ಸಾಮರ್ಥ್ಯ ಹೊಂದಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಹೃದ್ರೋಗ ತಜ್ಞ ಡಾ ಮಂಜುನಾಥ್, ಜನಪ್ರಿಯ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ಶಸ್ತ್ರಚಿಕಿತ್ಸಾ ತಜ್ಞ ಡಾ ಶಾರುಖ್ ಅಬ್ದುಲ್ಲಾ, ನರರೋಗ ಶಸ್ತ್ರಚಿಕಿತ್ಸಾ ತಜ್ಞ ಡಾ ಹರ್ಷ ಸುರೇಶ್, ಫಿಸಿಷಿಯನ್ ಡಾ ಮನೋಜ್ ಕುಮಾರ್ ಉಪಸ್ಥಿತರಿದ್ದರು. ಹೆಚ್ಐಎನ್ ನ್ಯೂಸ್, ಹಾಸನ್. ಏನಾದ್ರಾಗಲಿ ಆಪರೇಷನ್ ಶಸ್ತ್ರಚಿಕಿತ್ಸೆ ಅಂತ ಜನ ಬಾರಿ ಹೆದರ್ತಾರೆ. ಆಪರೇಷನ್ ಅಂದರೆ ಸಾಕು, ಅದು ದೊಡ್ಡದಾಗಿರ್ಬೋದು ಚಿಕ್ಕದಾಗಿ, ಆಪರೇಷನ್ ಜನರಿಗೆ ಭಯ ಇದ್ದೇ ಇರುತ್ತೆ. ಆದರೆ ಇವಾಗಿನ ಕಾಲದಲ್ಲಿ ಆಪರೇಷನ್ ಇಲ್ಲದೆ ಅನೇಕ ಕಾಯಿಲೆಗಳನ್ನು ನಾವು ಗುಣಪಡಿಸಬಹುದು. ಅದೇ ನಿಮಗೆಲ್ಲ ಗೊತ್ತಿರುತ್ತೆ, ಮೂಳೆ ಕೀಲು ನೋವು ಅಂದರೆ ಮುಂಚೆ ಏನು ಮಂಡಿ ನೋವು ಬರೋದು 60-70 ವರ್ಷ, ಇವಾಗ ಏನಿಲ್ಲ 40 ವರ್ಷಕ್ಕೆ ಇದು ನೋವು ಬರ್ತಾ ಇದೆ, ಮಂಡಿ ನೋವು ಬರ್ತಾ ಇದೆ, ಇಲ್ಲ ಭುಜ ನೋವು ಬರ್ಬೋದು, ಗತ್ತು ಬರ್ಬೋದು, ಬೆನ್ನು ನೋವು ಬರ್ಬೋದು, ಅದೇ ರೀತಿ ಹಿಂಬಡಿ ನೋವು ಬರ್ಬೋದು, ಕಾಲು ನೋವು ಬರ್ಬೋದು. ಅದೇ ರೀತಿ ಏನಿದೆ, ನಮ್ಮ ಇನ್ನೊಬ್ಬರು ಡಾಕ್ಟರ್ ಅನುಪಮ ಮೇಡಮ್ ಕೂಡ ಇಲ್ಲಿದ್ದಾರೆ. ಅವರು ಕೂಡ ಇದರ ಸ್ಪೆಷಲಿಸ್ಟ್. ಅಂದರೆ ಬೆನ್ಮೂಳೆಗೆ ಏನು ಡಿಸ್ಕ್ ಅಂತ ಹೇಳ್ತೀವಿ, ಆ ಡಿಸ್ಕಿಗೂ ಕೂಡ ಆಪರೇಷನ್ ಇಲ್ಲದೆ ಇಂಜೆಕ್ಷನ್ ಕೊಟ್ಟು ವಿಶೇಷ ಒಂದು ಅವರು ಪರಿಣತಿ ಕೂಡ ಅವರು ಪಡೆದಿದ್ದಾರೆ. ಅವರು ಕೂಡ ನಮ್ಮ ತಂಡದಲ್ಲಿದ್ದಾರೆ. ಅದೇ ರೀತಿ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಆಲ್ರೆಡಿ ಡಾಕ್ಟರ್ ಶಾರುಖ್ ಅವರು ಹೇಳಿದಂಗೆ, ಡಾಕ್ಟರ್ ಹೇಳ್ದಂಗೆ GFC ಥೆರಪಿ ಅಂದರೆ ಏನು? ಇದು ಥೆರಪಿ ಅಂದರೆ ಶಸ್ತ್ರಚಿಕಿತ್ಸೆ ಇಲ್ಲದೆ ನೋವನ್ನು ಗುಣಪಡಿಸುವುದು. ಎಸ್ಪೆಷಲಿ ಗೊತ್ತಿರ್ಬೋದು, ಮಂಡಿ ನೋವು ಇರ್ಬೋದು, ಹಿಂಬಡಿ ನೋವು ಇರ್ಬೋದು, ಭುಜ ನೋವು ಇರ್ಬೋದು, ಅಲ್ಲ ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅನೇಕರಿಗೆ ಲಿಗಮೆಂಟ್ ಪ್ರಾಬ್ಲಮ್ ಇರುತ್ತೆ, ಮಂಡಿ ನೋವು ಇರುತ್ತೆ, ಹಿಂಬಡಿ ನೋವು ಇರುತ್ತೆ, ಭುಜ ನೋವು ಇರುತ್ತೆ. ಅಂತ ಟೈಮಲ್ಲಿ GFC ಅತ್ಯಾಧುನಿಕ ಇನ್ಸ್ಟ್ರೂಮೆಂಟ್ಸ್ ಆಗಲಿ ಅಥವಾ ಹೊಸ ಥರದ ರೋಗ ನಿರೋಧಕ ತಂತ್ರಜ್ಞಾನಗಳನ್ನು ತರ್ತಾ ಇದ್ದಾರೆ. ಇವತ್ತು ಅವರು ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಅನ್ನೋದನ್ನ ತಂದಿದ್ದಾರೆ. ಎಲ್ಲರಿಗೂ ಗೊತ್ತು, ಮಂಡಿ ನೋವು ಈಗಾಗಲೇ ಸಾಮಾನ್ಯವಾಗಿ ಸುಮಾರು ಜನಕ್ಕೆ ಬರ್ತಾ ಇದೆ. ಅದರಲ್ಲೂ ಯಂಗ್ಸ್ಟರ್ಸ್ಗೂ ಬರ್ತಾ ಇದೆ. ಈಗ ಅದನ್ನು ನಿವಾರಣೆ ಸಮಾರಂಭ ಅಂತ ನಾನಾದರೂ ಭಾವಿಸಿದೆ. ಕಾರಣ, ಈ ಆಸ್ಪತ್ರೆಗೆ ಹೆಸರೇ ಅಂತ ಅದನ್ನು ಇಟ್ಬಿಟ್ಟಿದ್ದಾರೆ. ನಾನು ಸುಮಾರು ಸಲ ಡಾಕ್ಟರ್ ಬಶೀರ್ ಅವರಿಗೆ ಫೋನ್ ಮಾಡಿದಾಗ ಅಥವಾ ಪರ್ಸನಲ್ ಭೇಟಿ ಮಾಡಿದಾಗ ಜನಪ್ರಿಯ ಅಂತ ವರ್ಡ್ನ ಯಾರು ಸರ್ ಸೆಲೆಕ್ಟ್ ಮಾಡಿದ್ದು ಅಂತೆಲ್ಲ ಕೇಳಿದೆ. ಅಷ್ಟು ಅವರು ಜನಪ್ರಿಯವಾಗೇ ಇದ್ದಾರೆ. ಎಲ್ಲರೂ ಪ್ರತಿಯೊಬ್ಬರು ಅಣ್ಣ ಥರ ಸಂಬಂಧಿಕರ ಥರ, ಯಾವುದೇ ಧರ್ಮದ ಜಾತಿ ಧರ್ಮದ ವಿಚಾರದಲ್ಲಿ ಇಲ್ಲ ಅವರು. ನಾನು ಅವ್ರ ಚೇಂಬರಲ್ಲಿ ಕೂತಿದ್ದಾಗ GFC ಥೆರಪಿ ಅಂತ ಇದೆ. GFC ಅಂದರೆ ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್. ಇದು ಏನು ಒಂಥರ ಮ್ಯಾಜಿಕ್ ಏನಲ್ಲ, ಆದರೆ ನಮ್ಮದೇ ಸ್ವಂತಹ ರಕ್ತ ಅದನ್ನು ತೆಗೆದು ಒಂದು ಮಿಷಿನ್ಗೆ ಹಾಕಿ ಅದನ್ನು ತೆಗೆದು ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಆಗಿ ತೆಗೆದುಕೊಂಡು ನಮ್ಮ ದೇಹದಲ್ಲಿ ಯಾವ ಭಾಗಕ್ಕೆ ಬೇಕಾದ್ರೂ ಕೊಡ್ಬೋದು. ಇವಾಗ ನಮ್ಮ ದೇಹದಲ್ಲಿ ಒಂದು ಎಲ್ಲಿ ತೊಂದರೆ ಬೇಕಾದ್ರೂ, ಮಂಡಿ ಆಗಲಿ, ಭುಜ ಆಗಲಿ, ಬೇರೆ ಕಾಲಿನಾಗಲಿ, ಎಲ್ಲಿ ಬೇಕಾದ್ರೂ ಕೊಡ್ಬೋದು. ರಕ್ತದಲ್ಲಿ 3 ಥರ ಇರುತ್ತೆ: ಕೆಂಪು ರಕ್ತ, ಬಿಳಿ ರಕ್ತ ಮತ್ತು ಪ್ಲೇಟ್ಲೆಟ್ಸ್ ಅಂತ. ಇದನ್ನ ಬೇಲೂರು ಚೆನ್ನಕೇಶವ ದೇವಸ್ಥಾನದಲ್ಲಿ ನಡೆದ ಹುಂಡಿ ಎಣಿಕೆ ವೇಳೆ ಭದ್ರತಾ ಲೋಪಗಳಾಗಿದೆ ಎಂದು ಆರೋಪಿಸಿ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಭಾರತ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳವು ಯತ್ನದ ಬಳಿಕವೂ ಆಡಳಿತದ ಕ್ರಮಗಳು ವಿಳಂಬವಾಗಿದ್ದು, ಸಿಸಿಟಿವಿ ವ್ಯವಸ್ಥೆ ಕಾರ್ಯನಿರ್ವಹಿಸದಿರುವುದು ಸೇರಿದಂತೆ ಹಲವು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಹುಂಡಿ ಎಣಿಕೆ ಸಮಯದಲ್ಲಿ ಬೆಳಗ್ಗೆ ಸುಮಾರು 11 ರಿಂದ 11:15 ಅವಧಿಯಲ್ಲಿ ಕಳವು ಯತ್ನ ನಡೆದಿದೆ ಎನ್ನಲಾಗಿದ್ದರೂ ಸಂಜೆ 3:30 ರಿಂದ 4 ಗಂಟೆಯಾದರೂ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿಲ್ಲ. ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿ ದೂರು ನೀಡಲು ತೆರಳಿದ್ದಾರೆ ಎಂದು ತಿಳಿಸಿದರೂ ಠಾಣೆಯಲ್ಲಿ ದೂರು ದಾಖಲಾಗದಿರುವುದು ಅನುಮಾನಕ್ಕೆ ಕಾರಣವಾಗಿದೆ. ಈ ವಿಳಂಬದ ಹಿಂದೆ ಏನನ್ನಾದರೂ ಮುಚ್ಚಿಡುವ ಪ್ರಯತ್ನ ನಡೆಯುತ್ತಿದೆಯೇ? ಹುಂಡಿ ಎಣಿಕೆ ನಡೆಯುತ್ತಿದ್ದ ಸ್ಥಳದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳು ಕಾರ್ಯನಿರ್ವಹಿಸದೇ ಇರುವುದು ಮತ್ತೊಂದು ಗಂಭೀರ ಲೋಪವಾಗಿದೆ ಎಂದು ಆರೋಪಿಸಲಾಗಿದೆ. ಇಂತಹ ಸೂಕ್ಷ್ಮ ಕಾರ್ಯವನ್ನು ಸಿಸಿಟಿವಿ ನಿಗವಿಲ್ಲದೆ ನಡೆಸುತ್ತಿರುವುದರ ಉದ್ದೇಶವೇನು ಎಂದು ಪ್ರಶ್ನಿಸಿದ್ದಾರೆ. ಈ ಬಗ್ಗೆ ಸಹಾಯಕ ಆಯುಕ್ತರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಲಾಗಿದ್ದು, ಅವರು ತನಿಖೆ ನಡೆಸುವುದಾಗಿ ಭರವಸೆ ನೀಡಿದ್ದಾರೆ. ಆದರೆ ಕೇವಲ ತನಿಖೆಗೆ ಸೀಮಿತವಾಗದೆ ಇಂತಹ ಘಟನೆಗಳು ಮರುಕಳಿಸದಂತೆ ಶಾಶ್ವತ ಭದ್ರತಾ ವ್ಯವಸ್ಥೆ ಕಲ್ಪಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ದೇವಸ್ಥಾನ ಯಾರೊಬ್ಬರ ವೈಯಕ್ತಿಕ ಆಸ್ತಿಯಲ್ಲ, ಇದು ಸಮಸ್ತ ಸಮಾಜ ಮತ್ತು ಹಿಂದೂ ಧರ್ಮದ ಆಸ್ತಿ. ಆದ್ದರಿಂದ ಅಧಿಕಾರಿಗಳು ಹೊರಬಂದು ಒಳಗೆ ಏನು ನಡೆದಿದೆ ಎಂಬುದನ್ನು ಸಾರ್ವಜನಿಕರಿಗೆ ಸ್ಪಷ್ಟವಾಗಿ ತಿಳಿಸಬೇಕು. ಸತ್ಯ ಬಹಿರಂಗವಾಗುವವರೆಗೂ ನಾವು ಇಲ್ಲಿಂದ ಕದಲುವುದಿಲ್ಲ ಎಂದು ಪ್ರತಿಭಟನಾಕಾರರು ಹೇಳಿದ್ದಾರೆ.
ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿ ಭದ್ರತಾ ಸಿಬ್ಬಂದಿಯ ಕೊರತೆ, ಭೇಟಿ ನೀಡುವವರ ತಪಾಸಣೆ ಇಲ್ಲದಿರುವುದು, ನಿಯಮಗಳ ಬಗ್ಗೆ ಮಾಹಿತಿ ನೀಡುವ ಯಾವುದೇ ವ್ಯವಸ್ಥೆ ಇಲ್ಲದಿರುವುದು ಆಡಳಿತ ಮಂಡಳಿಯ ನಿರ್ಲಕ್ಷ್ಯವನ್ನ ಎತ್ತಿ ತೋರಿಸುತ್ತಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ದೇವಸ್ಥಾನದ ಭದ್ರತೆಯನ್ನು ಬಲಪಡಿಸಲು ಶಾಶ್ವತ ಭದ್ರತಾ ಸಿಬ್ಬಂದಿ ನೇಮಕ ಸೇರಿದಂತೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್, ಭಜರಂಗ ದಳದ ಮುಖಂಡರಾದ ನಾಗೇಶ್, ಮೋಹನ್, ಸುಮನ್ ಭಾರತ್, ಧನು, ಶಶಾಂಕ್ ಮುಂತಾದವರು ಹಾಜರಿದ್ದರು. ಈ ವೇಳೆ ಮಾತನಾಡಿದ ಉಪವಿಭಾಗಾಧಿಕಾರಿ ಹುಲಿಮನೆ ತಿಮ್ಮಣ್ಣ, ಇಲ್ಲಿ ಯಾರನ್ನು ರಕ್ಷಿಸುವ ಪ್ರಮೇಯವಿಲ್ಲ. ಇಲ್ಲಿ ಯಾರೇ ತಪ್ಪು ಮಾಡಿದ್ರೂ ಅದು ತಪ್ಪೆ. ಅವರನ್ನ ರಕ್ಷಿಸುವ ಯಾವುದೇ ಕೆಲಸ ನಾವು ಮಾಡುವುದಿಲ್ಲ. ದೇವಾಲಯದಲ್ಲಿ ಹಲವಾರು ವರ್ಷಗಳಿಂದ ವಿಡಿಯೋ ಚಿತ್ರೀಕರಣ ಮಾಡುತ್ತಿರುವ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ದು ಈಗಾಗಲೇ ಪೊಲೀಸ್ ಠಾಣೆಗೆ ದೂರು ದಾಖಲಿಸಲಾಗಿದೆ ಎಂದರು. HCN ನ್ಯೂಸ್, ಬೇಲೂರು. ಇವತ್ತು ಬೇಲೂರಿನ ಚನ್ನಕೇಶವ ದೇವಸ್ಥಾನದಲ್ಲಿ ಉಂಡಿ ಎಣಿಕೆಗೆ ನಾವು ದಿನಾಂಕವನ್ನು ನಿಗದಿ ಮಾಡಿ ಬೆಳಗ್ಗೆ ಉಂಡಿ ಎಣಿಕೆಯ ಕಾರ್ಯವನ್ನು ತಹಸೀಲ್ದಾರರು ಬಂದು ಉದ್ಘಾಟನೆ ಮಾಡಿ ಹೋಗಿದ್ದರು. ಕೆಲವೇ ಹೊತ್ತಿನಲ್ಲಿ, ಅಂದರೆ ಉಂಡಿ ಎಣಿಕೆ ಕಾರ್ಯ ಶುರುವಾಗಿ ಕೆಲವೇ ಹೊತ್ತಿನಲ್ಲಿ ಒಂದು ಕಳ್ತನ ಆಗಿದೆ ಅಂತಂದೇಳಿ ನಮಗೆ ನಮ್ಮ ಯೋಗೇಶ್ ಅವರು ಕಾರ್ಯನಿರ್ವಹಣಾಧಿಕಾರಿಗಳು ನಮಗೆ ಮಾಹಿತಿಯನ್ನು ಕೊಡ್ತಾರೆ. ನಾನು ಸಕಲೇಶ್ಪುರದಲ್ಲಿ ಇರ್ತೀನಿ. ಇಮಿಡಿಯೇಟಾಗಿ ನಾನು ಹೇಳ್ತೀನಿ, ಗೋ ಆ್ಯಂಡ್ ರಿಜಿಸ್ಟರ್ ದ ಕಂಪ್ಲೇಂಟ್. ಇಮ್ಮಿಡಿಯೇಟಾಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಅಂತಂದು ಹೇಳ್ತೀನಿ. ಆ ಪ್ರಕ್ರಿಯೆಯನ್ನು ಅವರು ಈಗಾಗಲೇ ಜರುಗಿಸಿದ್ದಾರೆ. ಯಾರನ್ನು ಕ್ಷಮಿಸುವ ಮತ್ತು ರಕ್ಷಿಸುವ ಅಗತ್ಯ ಇಲ್ಲ. ಅಂಥ ಪ್ರಕರಣವನ್ನು ನಾವು ಮಾಡೋದಿಲ್ಲ. ನಾವು ಅವರಿಗೆ ಶಿಕ್ಷೆ ಆಗೋದು ನೋಡ್ಕೊಳ್ತೀವಿ. ಮತ್ತು ಅವರು ಕದಿಯೋದ್ರ ಹಿಂದೆ ಏನು 2 ಲಕ್ಷ ಕದ್ದಿದ್ದಾರೆ ಅಂತಂದೇಳಿ ಮಾಹಿತಿ ಇದೆ. ಅದನ್ನೆಲ್ಲ ಎಂಕ್ವೈರಿ ಮಾಡೋದ್ರಿಂದ ಯಾರ್ಯಾರು ಕೈ ಜೋಡಿಸಿದ್ದಾರೆ ಅವ್ರಿಗೂ ಶಿಕ್ಷೆ ಆಗೋದು ನಾವು ನೋಡ್ಕೊಳ್ತೀವಿ. ಇದರಲ್ಲಿ ಯಾರನ್ನು ರಕ್ಷಣೆ ಮಾಡುವಂಥ ಉದ್ದೇಶ ಇಲ್ಲ. ಒಂದನೇದು. ಎರಡನೇದು, ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಯಾರು ಕೇಳಿದರೆ ಅದು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಮತ್ತೆ ಅದ್ರ ಕಂಪ್ಲೇಂಟ್ ಕೊಡೋಕ್ಕೂ ಸಹ ಇವ ಮುಂದೆ ಬಂದಿಲ್ಲ. ಯಾರೋ ಇನ್ನೊಬ್ಬರ ಹೆಸರಲ್ಲಿ ಅವ್ರನ್ನ ಸ್ಟೇಷನ್ಗೆ ಕಳಿಸ್ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಇದಕ್ಕೆ ಈ ಸಮಸ್ಯೆಗೆ ಪರಿಹಾರ ಕೊಡಬೇಕು ಅಂತ ವಿಶ್ವ ಹಿಂದೂ ಪರಿಷತ್ ಈ ಮೂಲಕ ಆಗ್ರಹ ಪಡಿಸುತ್ತೆ. ಇಲ್ವಾದಲ್ಲಿ ದೇವಸ್ಥಾನದ ಮುಂಭಾಗದಲ್ಲೇ ನಾವು ಈ ಸಮಸ್ಯೆಗೆ ಪರಿಹಾರ ಸಿಗೋವರೆಗೂ ಹೋರಾಟ ನಡೆಸ್ತೇವೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತೀನಿ. ದೇವಸ್ಥಾನ ಆಡಳಿತ ಮಂಡಳಿಯಿಂದ ಯಾವುದೇ ರೀತಿಯಾದ ನಾಮಫಲಕ ಆಗಲಿ, ಅಟ್ಲೀಸ್ಟ್ ಒಳಗಡೆ ಬರುವವ್ರನ್ನ ಒಂದು ತಪಾಸಣೆ ಮಾಡಿ ಒಳ ಕಳ್ಸಕ್ಕೆ ಒಬ್ರು ಭದ್ರತಾ ಸಿಬ್ಬಂದಿ ಇಲ್ಲ. ಆತನಿಗೆ ಗೊತ್ತಿತ್ತೋ ಗೊತ್ತಿಲ್ವೋ ದೇವಸ್ಥಾನದ ಬಗ್ಗೆ, ಇಲ್ಲಿಗೆ ಆ ರೀತಿ ಅರೆಬೆತ್ತಲೆ ಬರಬೇಕು ಅನ್ನೋದು ಗೊತ್ತಿತ್ತೋ ಇಲ್ವೋ, ಅವನಿಗೆ ತಿಳಿ ಹೇಳುವಂತ ಒಬ್ಬ ವ್ಯಕ್ತಿನೂ ಸಹ ಎಂಟ್ರೆನ್ಸ್ ಅಲ್ಲಿ ಇಲ್ಲ. ಇದು ಇಲ್ಲಿನ ಭದ್ರತಾ ಸಿಬ್ಬಂದಿಯ ಲೋಪ ಅನ್ನೋದು ಎದ್ದು ಕಾಣ್ತಾ ಇದೆ. ಆಡಳಿತ ಮಂಡಳಿ ಇದೇನೆ, ಆಡಳಿತ ಮಂಡಳಿ, ಭದ್ರತಾ ಸಿಬ್ಬಂದಿ ಇಬ್ರು. ಆಡಳಿತ ಮಂಡಳಿ ಅವರನ್ನ ನಿಲ್ಸಿದ್ರೆ ಅಲ್ವಾ ಭದ್ರತಾ ಸಿಬ್ಬಂದಿ ನಿಲ್ತಾರೆ. ಈಗ ಅವರೇ ಏನು ತಲೆ ಕೆಡಿಸ್ಕೊಂಡಲ್ಲಿ ಇಲ್ಲಿ ಯಾರು ನಿಲ್ಸಿಲ್ಲ ಅಂದ್ಮೇಲೆ ಈಗ ನಾವು ಭದ್ರತಾ ಸಿಬ್ಬಂದಿ ದೂರಕ್ಕಾಗಲ್ಲ. ಆಡಳಿತ ಮಂಡಳಿನೇ ಫಸ್ಟ್ ಕೇಳ್ಬೇಕು ನಾವು, ಯಾಕೆ ನೀವು ನಿಲ್ಸಿಲ್ಲ ಅಂತ. ಅದಾದ್ಮೇಲೆ ಕಳ್ತನ ಆಗಿರ್ತಕ್ಕಂಥದ್ದು ಬೆಳಗ್ಗೆ ಉಂಡಿ ಎಣಿಕೆ ಆಗ್ಬೇಕಾದ್ರೆ 11 ಸಮಯದಲ್ಲಿ ಕಳ್ತನ ಆಗಿರ್ತಕ್ಕಂಥದ್ದು. ಈಗ ಟೈಮ್ ಎಷ್ಟು? 3:30-4 ಗಂಟೆ ಆಗಿದೆ. ಇನ್ನು ಕಳ್ತನ ಇಲ್ಲೇ ಇದ್ದಾನೆ. ಕಂಪ್ಲೇಂಟ್ ಕೇಳಿದ್ರೆ ಇವ್ರು ಇಒ ಕೇಳಿದ್ರೆ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದಾರೆ ಅಂತಾರೆ. ಸ್ಟೇಷನ್ ಇಂದ ಫೋನ್ ಮಾಡಿ ವಿಚಾರ ಬಂದ್ರೆ ಇನ್ನೂ ಇಲ್ಲಿ FIR ಆಗಿ ಇನ್ನೂ ಕಂಪ್ಲೇಂಟ್ ಬಂದಿಲ್ಲ ಅಂತಾರೆ. ಏನ್ ಮರೆ ಮಚ್ತಿದ್ದೀರಾ? HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ಗೆಂಡೆಹಳ್ಳಿ ಮೂಡಿಗೆರೆ ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿಯ ದೊಡ್ಡಮೇದೂರು ಗಡಿಭಾಗದಲ್ಲಿ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಬೃಹತ್ ಗುಂಡಿಗಳಿಂದ ವಾಹನ ಸವಾರರು ಜೀವವನ್ನ ಕೈಯಲ್ಲಿ ಹಿಡಿದು ಸಂಚರಿಸುವಂತಾಗಿದೆ. ಮಳೆ ನೀರಿನಿಂದ ಗುಂಡಿಗಳು ತುಂಬಿಕೊಂಡಿರುವುದರಿಂದ ರಸ್ತೆ ನೋಡಿದರೆ ಇದು ರಾಜ್ಯ ಹೆದ್ದಾರಿಯೋ ಅಥವಾ ಸ್ವಿಮ್ಮಿಂಗ್ ಪೂಲೋ ಎಂಬ ಅನುಮಾನ ಮೂಡುತ್ತಿದ್ದು ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ರಾಜ್ಯ ಹೆದ್ದಾರಿ ಶೃಂಗೇರಿ, ಬಾಳೆಹೊನ್ನೂರು, ಹೊರನಾಡು ಸೇರಿದಂತೆ ಹಲವು ಧಾರ್ಮಿಕ ಕ್ಷೇತ್ರಗಳಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ಮಾರ್ಗವಾಗಿದೆ. ಪ್ರತಿದಿನ ನೂರಾರು ಲಘು ಮತ್ತು ಭಾರಿ ವಾಹನಗಳು ಇದೇ ರಸ್ತೆಯಲ್ಲೇ ಸಂಚರಿಸುತ್ತಿದ್ದು ಗರ್ಭಿಣಿಯರು, ರೋಗಿಗಳು ಹಾಗೂ ತುರ್ತು ಚಿಕಿತ್ಸೆಗೆ ತೆರಳುವ ಸಾರ್ವಜನಿಕರು ಇದೇ ಮಾರ್ಗವನ್ನೇ ಅವಲಂಬಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಈ ಕುರಿತು ರೈತ ಮುಖಂಡ ಧರ್ಮಪಾಲ್
ಗೋಪಾಲ್ ಕಂದಾವರ ಮಾತನಾಡಿ, ಈ ರಸ್ತೆ ಈಗ ಸಂಪೂರ್ಣ ಹಾಳಾಗಿದ್ದು ಮಳೆ ಬಂದಾಗ ಗುಂಡಿಗಳು ನೀರಿನಿಂದ ತುಂಬಿ ವಾಹನ ಸವಾರರಿಗೆ ಕಾಣಿಸುವುದೇ ಇಲ್ಲ. ಪ್ರತಿದಿನವೂ ಅಪಘಾತದ ಭೀತಿಯಲ್ಲೇ ಜನರು ಸಂಚರಿಸುತ್ತಿದ್ದಾರೆ. ಸರ್ಕಾರ ಅಭಿವೃದ್ಧಿಯ ಮಾತುಗಳನ್ನಾಡುತ್ತಿದ್ದು, ಆದರೆ ಈ ರಸ್ತೆಯ ದುಸ್ಥಿತಿ ನೋಡಿದರೆ ಅಭಿವೃದ್ಧಿ ಎಲ್ಲಿದೆ ಎಂಬ ಪ್ರಶ್ನೆ ಮೂಡುತ್ತದೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ತಕ್ಷಣ ಶಾಶ್ವತ ದುರಸ್ತಿ ಕಾಮಗಾರಿ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ವಿಶೇಷವೆಂದರೆ ಇದೇ ರಸ್ತೆಯಲ್ಲಿ ವಿಧಾನ ಪರಿಷತ್ ಉಪಸಭಾಪತಿ ಎಂಕೆ ಪ್ರಾಣೇಶ್, ಮೂಡಿಗೆರೆ ಕ್ಷೇತ್ರದ ಶಾಸಕಿ ನಯನಾ ಮೋಟಮ್ಮ, ಶೃಂಗೇರಿ ಕ್ಷೇತ್ರದ ಶಾಸಕ ಮತ್ತು ನಿಗಮ ಮಂಡಳಿ ಅಧ್ಯಕ್ಷ ಟಿಡಿ ರಾಜೇಗೌಡ ಸೇರಿದಂತೆ ಹಲವು ಜನಪ್ರತಿನಿಧಿಗಳು, ರಾಜಕಾರಣಿಗಳು ಮತ್ತು ಉದ್ಯಮಿಗಳು ಸಂಚರಿಸುತ್ತಾರೆ. ಸ್ಥಳೀಯ ಶಾಸಕರಿಗೂ ರಸ್ತೆ ದುರಸ್ತಿಯ ಅರಿವಿದ್ದರೂ ಶಾಶ್ವತ ದುರಸ್ತಿ ಕಾಮಗಾರಿ ಕೈಗೊಳ್ಳದಿರುವುದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ರಸ್ತೆಯಲ್ಲಿ 2 ರಿಂದ 3 ಅಡಿ ಆಳದ ಬೃಹತ್ ಗುಂಡಿಗಳು ನಿರ್ಮಾಣವಾಗಿರುವುದರಿಂದ ದ್ವಿಚಕ್ರ ವಾಹನ ಸವಾರರು ತೀವ್ರ ಅಪಾಯದ ನಡುವೆ ಸಂಚರಿಸುವಂತಾಗಿದೆ. ಕಾರು, ಬಸ್ ಹಾಗೂ ಇತರೆ ವಾಹನಗಳಿಗೂ ಹಾನಿಯಾಗುತ್ತಿದ್ದು ಅಪಘಾತ ಸಂಭವಿಸುವ ಭೀತಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಮಳೆ ನೀರು ಗುಂಡಿಗಳ ಆಳವನ್ನು ಮರೆಮಾಚುವುದರಿಂದ ವಾಹನ ಸವಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸ್ಥಳೀಯರು ಮತ್ತು ಪ್ರಯಾಣಿಕರು ಸಾರ್ವಜನಿಕರ ಸುರಕ್ಷತೆ ಮತ್ತು ಸುಗಮ ಸಂಚಾರದ ಹಿತದೃಷ್ಟಿಯಿಂದ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆ ಹಾಗೂ ಜನಪ್ರತಿನಿಧಿಗಳು ಕೂಡಲೇ ರಸ್ತೆ ದುರಸ್ತಿ ಕಾಮಗಾರಿ ಆರಂಭಿಸಿ ಬೃಹತ್ ಗುಂಡಿಗಳನ್ನು ಮುಚ್ಚಿ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಒತ್ತಾಯಿಸಿದ್ದಾರೆ. ಸಾರ್ವಜನಿಕರ ಜೀವದೊಂದಿಗೆ ಚೆಲ್ಲಾಟವಾಡುವ ಈ ನಿರ್ಲಕ್ಷ್ಯಕ್ಕೆ ಕೂಡಲೇ ತೆರೆ ಬೀಳಬೇಕು ಎಂಬುದು ಸ್ಥಳೀಯರ ಆಗ್ರಹವಾಗಿದೆ. HCN ನ್ಯೂಸ್, ಬೇಲೂರು. ಸ್ನೇಹಿತರೆ ನಮಸ್ಕಾರ. ಯಾರು ಕನ್ಫ್ಯೂಸ್ ಆಗಬೇಡಿ, ನಾನು ಆಫ್ ರೋಡ್ ಕಾರ್ ರೇಸಿಂಗ್ ಬಂದಿಲ್ಲ. ನಾನು ನಿಂತಿರೋ ಜಾಗ ಇದೆಯಲ್ಲ, ಇದು ಬೇಲೂರು ಗೆಂಡೆಹಳ್ಳಿ ಮೂಡಿಗೆರೆ ಸಂಪರ್ಕ ಮಾಡೋಂಥ ರಾಜ್ಯ ಹೆದ್ದಾರಿಯ ದೊಡ್ಡಮೇದೂರು ಗಡಿ ಪ್ರದೇಶ ಭಾಗದಲ್ಲಿದ್ದೀನಿ. ಇಲ್ಲಿ ಇಷ್ಟು ದೊಡ್ಡದ ಬೃಹತಾಕಾರದ ಸ್ವಿಮ್ಮಿಂಗ್ ಪೂಲ್ ಆಗಿದೆ ಅಂಥೇಳಿ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿರೋದು ನಮ್ಮ ಬೇಲೂರು ಕ್ಷೇತ್ರದ ಶಾಸಕರಿಗಂತೂ 100ಕ್ಕೆ 100 ಅವರಿಗೆ ಮನವರಿಕೆ ಆಗಿದೆ ಅಂಥೇಳಿ ನಾನು ಭಾವಿಸಿರ್ತೇನೆ. ಹಾಗೆ ಈ ರಸ್ತೆಯಲ್ಲಿ ವಿಧಾನ ಪರಿಷತ್ನ ಉಪಸಭಾಪತಿಗಳಾದ MK ಪ್ರಾಣೇಶ್ ಅವರು ಕೂಡ ತಿರುಗಾಡ್ತಾರೆ. ಇದರಲ್ಲಿ ಮೂಡಿಗೆರೆಯ ಶಾಸಕಿಯಾದ ಶ್ರೀಮತಿ ನಯನಾ ಮೋಟಮ್ನವರು ದಿನಪ್ರತಿ ಹೋಗ್ತಾರೆ. ಹಾಗೆ ಶೃಂಗೇರಿ ಕ್ಷೇತ್ರದ ಶಾಸಕರಾದ ನಿಗಮ ಮಂಡಳಿ ಅಧ್ಯಕ್ಷರಾದ ಶ್ರೀಯುತ ಟಿಡಿ ರಾಜೇಗೌಡರು ಹೋಗ್ತಾರೆ. ಹಾಗೆ ಬೆಂಗಳೂರಿನ ಸಾಕಷ್ಟು ಜನ ರಾಜಕಾರಣಿಗಳು, ಉದ್ಯಮಿಗಳು ಕೂಡ ಇದೇ ರಸ್ತೆಯಲ್ಲಿ ತಿರುಗಾಡ್ತಾರೆ. ಹಾಗೆ ಸ್ಥಳೀಯವಾಗಿ ತಿರುಗಾಡ್ತಾರೆ ರೈತರು ಕೂಡ ಇದೇ ರಸ್ತೆಯಲ್ಲಿ ಹೋಗ್ತಾರೆ. ಈಗ ಯಾಕೆ ಹೇಳ್ತಿದ್ದೀನಿ ಈ ಮಾತು ಅಂತ ಹೇಳಿದರೆ, ಇದು ಮುಖ್ಯವಾಗಿ ಶೃಂಗೇರಿ, ಬಾಳೆಹೊನ್ನೂರು ಹಾಗೂ ಹೊರನಾಡನ್ನು ಸಂಪರ್ಕ ಮಾಡೋಂಥ ಮುಖ್ಯ ರಸ್ತೆ ಆಗಿರ್ತದೆ. ನೂರಾರು ವಾಹನಗಳು ಈ ರಸ್ತೆಯಲ್ಲಿ ತಿರುಗಾಡ್ತಿದ್ದಾವೆ. ಗರ್ಭಿಣಿಯರು ಕೂಡ ಆಸ್ಪತ್ರೆಗೆ ಹೋಗಬೇಕಾಗಿದೆ. ಆದರೆ ಯಾರೂ ಕೂಡ ಜನಪ್ರತಿನಿಧಿಗಳಾದವರು ಈ ರಸ್ತೆ ಬಗ್ಗೆ ಗಮನ ಹರಿಸ್ತಾ ಇರೋದು ಒಂದು ಹಾಸ್ಯಾಸ್ಪದ ಆಗಿದೆ. ಇಲ್ಲಿ ನೋಡಿದರೆ ಸಾಕು, ಇಲ್ಲಿ 2 ರಿಂದ 3 ಅಡಿ ಗುಂಡಿ ಬಿದ್ದಿದೆ. ದ್ವಿಚಕ್ರ ವಾಹನ ಸವಾರರಾಗಲಿ ಹಾಗೆ ಕಾರ್ನಲ್ಲಿ ಹೋಗೋರಾಗಲಿ ಅವರ ಪ್ರಯಾಣ ದುಸ್ತರ ಆಗಿದೆ. ದಯವಿಟ್ಟು ಯಾರಾದರೂ ಜನಪ್ರತಿನಿಧಿಗಳಿಗೆ ನಿಜವಾಗಿಯೂ ಸಾರ್ವಜನಿಕ ಹಿತಾಸಕ್ತಿ ಇದ್ದಿದೆಯಾದಲ್ಲಿ ಜನಸಾಮಾನ್ಯರು ಬಿಡಿ, ನಾವೇನೂ ಮಾಡೋಕ್ಕಾಗಲ್ಲ, ನಮ್ಮ ಹತ್ರ ಅಧಿಕಾರ ಇಲ್ಲ, ವಿಧಾನಸಭೆ ಒಳಗೆ ಹೋಗೋಕ್ಕಾಗೋದಿಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಳೆ ಹಾನಿ ತಡೆಗೆ ತುರ್ತು ಕ್ರಮ. ಹಾಸನ ಕ್ಷೇತ್ರದಲ್ಲಿ ಹಾನಿಗೊಳಗಾದ ಶಾಲೆ, ರಸ್ತೆ, ಆಸ್ಪತ್ರೆಗಳ ದುರಸ್ತಿಗೆ ಆದ್ಯತೆ. ಪರ್ಯಾಯ ಬೆಳೆ ಬೆಳೆಯಲು HP ಸ್ವರೂಪ್ ಸಲಹೆ. ಮಳೆ ಹಾನಿ ವರದಿ ನೀಡಲು ಅಧಿಕಾರಿಗಳಿಗೆ ಶಾಸಕರ ಸೂಚನೆ. ಸಾಮಾಜಿಕ ಹೋರಾಟದ ಜೀವಂತ ದಂತಕಥೆ ಡಾಕ್ಟರ್ YS ವೀರಭದ್ರಪ್ಪರಿಗೆ ಜುಲೈ 12ರಂದು ಅಭಿನಂದನೆ. ಸೇವಾರತ್ನ ಕೃತಿ ಲೋಕಾರ್ಪಣೆ. ಮಠಾಧೀಶರು, ಜನಪ್ರತಿನಿಧಿಗಳು, ಸಾಹಿತಿಗಳು, ಸಾಮಾಜಿಕ ಸಂಘಟನೆಗಳು ಭಾಗಿ. ಬೇಲೂರು ದೇಗುಲದ ಹುಂಡಿ ಎಣಿಕೆಯಲ್ಲಿ ಭದ್ರತಾ ಲೋಪ ಆರೋಪ. ಪಾರದರ್ಶಕ ತನಿಖೆಗೆ ಸಾರ್ವಜನಿಕರ ಹಾಗೂ ವಿಶ್ವ ಹಿಂದೂ ಪರಿಷತ್, ಭಜರಂಗದಳ ಆಗ್ರಹ. ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿ ಭದ್ರತಾ ಸಿಬ್ಬಂದಿಯ ಕೊರತೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.